ನನ್ನ ಪ್ರೀತಿಯ ವೀಕ್ಷಕರು ನಮಸ್ಕಾರ. ನಾನು ನಿಮ್ಮ ಕಿಲಾರ್ ಬಯಲು ಪ್ರೇಮಿ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾತಾಡುತ್ತಿದ್ದೇನೆ. ನಾವು ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕೂಡು ಬಂಡಿ ಸರತಿಯನ್ನು ಓಡಿಸ್ತಾರೆ. ಅದರೊಳಗೆ ನಮ್ಮ ಭಾಗದಲ್ಲಿ ರಾಹುಲ್ ಅಣ್ಣ ಅವರ ಮನೆಗೆ ವಿಸಿಟ್ ಕೊಟ್ಟು ಅವರ ಜೀವನ ಚರಿತ್ರೆಯ ಸಂಪೂರ್ಣ ವಿಡಿಯೋವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಹಾಗೂ ಶೇರ್ ಕಮೆಂಟ್ ಮಾಡಿ. ನಮಸ್ಕಾರ. ಕಿಲಾರ್ ಬಯಲು ಪ್ರೇಮಿ ಯೂಟ್ಯೂಬ್. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ನಿಮ್ದೊಂದು ನಮ್ಮ ಮಂದಿಗೆ ಚಿಕ್ಕವಾದ ಪರಿಚಯ ಕೊಡಲ್ಲ. ನಿಮ್ಮ ಊರು, ನಿಮ್ಮ ಹೆಸರು ರೀ? ನಮ್ಮ ಹೆಸರು ರಾಹುಲ್ ಕಲ್ಲಪ್ಪ ದೇಸಾಯಿ. ರಾಹುಲ್ ಕಲ್ಲಪ್ಪ ದೇಸಾಯಿ. ಊರು ಕಡಗಲಿ ರೀ. ತಾಲೂಕು ಯಾವ್ದು ಬರ್ತೈತ್ರಿ ಅಣ್ಣ? ಇದು ಗಡಿಂಗ್ಲಾಸ್ ಬರ್ತೈತಿ, ಜಿಲ್ಲಾ ಕೊಲ್ಲಾಪುರ. ತಾಲೂಕಾ ಗಡಿಂಗ್ಲಾಸ್ ಬರ್ತೈತ್ರಿ, ಜಿಲ್ಲಾ ಕೊಲ್ಲಾಪುರ ಬರ್ತೈತ್ರಿ. ಹಾಂ ರೀ. ನೀವು ಮೊದಲನೇದಾಗಿ ಮೈದಾನಕ್ಕೆ ಎಂಟ್ರಿ ಹೆಂಗೆ ಕೊಟ್ರಿ ಅಣ್ಣ ಈ ಫೀಲ್ಡ್ಗೆ ರೀ? ಈ ಸರ್ತಿ ಮೊದಲು ನಮ್ದು ಇದ ಇರಕಿಲ್ರಿ, ಎತ್ತುಗಳು ಯಾವ ಮೊದಲು ಇರಕಿಲ್ಲ. ಎತ್ತುಗಳು ಯಾವ ಮೊದಲು ಇರಕಿಲ್ರಿ? ನಾವು ಮೇಸು ಎತ್ತುಗಳು ತರ್ತಿದ್ರಿ ಮೊದಲು. ಮೇಸು ಎತ್ತುಗಳು ತರ್ತೀರಿ ಮೊದಲು ರೀ ನೀವು ರೀ? ಸಣ್ಣ ಊರುಗಳ ಮೇಸೋದು ತರ್ತಿದ್ರು ನಮ್ಮ ಅಪ್ಪಗಳು ಅದು ಇದ್ದಾಗ್ರಿ. ಹಾಂ ರೀ. ಒಂದು ದಾವಣಿಗೆ ಒಂದು ಎತ್ತು ಬತ್ತು ನಮ್ಮ ಸಣ್ಣದು. ನಿಮ್ಮ ದಾವಣಿ ಒಳಗೆ ಒಂದು ಎತ್ತು ಬತ್ತು ರೀ? ಹಾಂ ರೀ. ಎತ್ತು ಬತ್ತು. ಇವ್ರ ಕಾಕಾದ್ರು ಎಲ್ಲರೂ ಇದ್ರು. ಹಾಂ ರೀ. ಅದರ ದುಂಬಿ ಅದು ಹೆಚ್ಚಕನ ಇದು ಶರ್ತದ ಓಡ್ತೈತಿ. ಮತ್ತು ಅದನ್ನ ಇದ ಮಾಡೋಣ, ತಯಾರು ಮಾಡೋಣ ಅಂತಂದ. ಹಾಂ ರೀ. ಇದ ಮಾಡ್ರಿ. ಹಾಂ ರೀ. ಅದು ಎತ್ತ ಯಾವ್ರಿಂದ ತಂದಿರಣ್ಣ ನೀವು ರೀ? ಫಸ್ಟ್ ರೀ ಮುಡ್ಲಿಗಿರಿಂದ ತಂದಿರಿ? ಹಾಂ ಹಾಂ ರೀ. ಅದನ್ನ ಫಸ್ಟ್ಗೆ ಯಾವ ಮೈದಾನಕ್ಕೆ ಹಾಕಿರೋ ಏನ್ರಿ ಅಣ್ಣ ರೀ? ಯಾವ ಮೈದಾನಕ್ಕೆ ಹಾಕಿದಿಲ್ಲ, ಇಲ್ಲೇ ತಯಾರು ಮಾಡೋ ಸಂಬಂಧ ಇದನ್ನ ಮಾಡ್ರಿ. ಕಾದಿರ ಅದು ಹೋರಿ ಒಟ್ರಿ. ಹಾಂ ರೀ. ಈಗೇನಾದರೂ ಅದು ಹೋರಿ ಐತ್ರಿ ಅಣ್ಣ ರೀ ನಿಮ್ಮ ಕಡೆ? ಕೊಟ್ಟೆ ರೀ. ಹಾಂ ಹಾಂ ರೀ. ನೀವು ಅದು ಹೋರಿ ಕೊಟ್ಟ ಮಂದಿ ಮತ್ತೆ ಯಾವ್ದು ಸರ್ತಿದ ಹೋರಿ ಯಾವ್ದು ತಂದ್ರಿ ನೀವು ರೀ? ಫಸ್ಟ್ ನಿಮ್ಮ ಕಡೆ ಫಸ್ಟ್ ಹೋರಿ ಓಡಿದ ಹೋರಿ ರೀ? ನಮ್ಮದು ಹೋರ್ರೆ ಅಲಕ್ನೂರದ್ರಿ. ಅಲಕ್ನೂರದ್ರಿ? ರಾಮು ಗಡ್ಡಿ ರೀ. ದರ್ಶನ್ ಗಡ್ಡಿ ಅವ್ರದ ಗಡ್ಡಿ ಅಂತಂದದಾರ. ಹಾಂ ರೀ. ಅವ್ರದ್ದು ತಗೊಂಡಿನ ಸರ್ಕಾರ ಹರ್ನ್ಯ ಅಂತ ಹೇಳಿ ತೊಗೊಂಡ್ರಿ. ತೊಗೊಂಡು ಎಷ್ಟು ದಿವಸ ಆಯ್ತು ಅಣ್ಣ ಅದನ್ನ ರೀ? ಈಗ ತಗೊಂಡೊಂದು 6-7 ತಿಂಗಳು ಆತ್ರಿ. 6-7 ತಿಂಗಳು ಆತ್ರಿ. ಹಾಂ ಹಾಂ ರೀ. ಎಷ್ಟು ಆಗಿತ್ತು ಅಣ್ಣ ಅದು ನೀವು ತೊಗೊಂಡ್ಮೇನ್ರಿ? ಪ್ರೈಸ್ ಎಷ್ಟು ಆಗಿತ್ತು ಅದ್ರಿ? ಅವಾಗ 5 ಆಗಿತ್ತು. 5 ಲಕ್ಷ ರೂಪಾಯಿ ಆಗಿತ್ತು ರೀ. ಹಾಂ ಹಾಂ ರೀ. ಅಣ್ಣ ನೀವು ತಂದ್ಮೇಂತ ಯಾವ್ಯಾವ ಮೈದಾನಕ್ಕೆ ಹಾಕಿರಿ? ದೊಡ್ಡ ಮೈದಾನ ಒಳಗೆ ರೀ? ಅದನ್ರಿ. ಹಾಂ ರೀ. ಎತ್ತಾರೆ ಮೈದಾನ 21,000 ಅರ್ಜುನ್ ವಾಡಕ್ಕೆ ಹಾಕಿದ್ದು. 21,000 ಅರ್ಜುನ್ ವಾಡ ಮೈದಾನಕ್ಕೆ ಹಾಕಿರಿ ಅದನ್ನ ರೀ? ಹಾಂ ರೀ. ಅವಾಗ 2 ನಂಬರ್ ಆಗಿತ್ತು ರೀ. ಹಾಂ ರೀ. ಟೋಟಲ್ ಎಷ್ಟು ಮೈದಾನ ಮಾಡಿರಣ್ಣ ಅದು ರೀ? ಎತ್ತದ್ರಿ? ಹಾಂ ರೀ. 12-13 ಮೈದಾನ ಆಗ್ಯಾವ್ರಿ ಹತ್ತಿರ ರೀ? ಹಾಂ ರೀ. ನಿಮಗೆ ಅನ್ಸಿದ್ದು ದೊಡ್ಡ ಮೈದಾನ ಅಂದ್ರೆ ಯಾವ್ದು ಮಾಡಿದ್ರಿ ಅದ್ರಿ? ಹುಕ್ಕೇರಿ ಮೈದಾನ ರೀ. ಎಷ್ಟು ಇತ್ತು ಅಣ್ಣ ಪ್ರೈಸ್ ಇರಲ್ರಿ? 1 ಲಕ್ಷ ರೂಪಾಯಿ ಪ್ರೈಸ್ ಐತ್ರಿ ರೀ. ಎಷ್ಟು 1 ನಂಬರ್ ಅಂತನ್ರಿ? 2 ನಂಬರ್ ಆಯ್ತು ರೀ. ಹಾಂ ರೀ. ನೀವು ಮೊದಲು ತಗೊಂಡಿದ್ದ ಹೋರಿ ಹೆಸರು ಯಾವ್ದು ಅಣ್ಣ ರೀ? ನಿಮ್ಮ ಸರ್ಕಾರ ಹರ್ನ್ಯ ರೀ? ಹಾಂ ಹಾಂ ರೀ. ಅದು ಸರ್ಕಾರ ಹರ್ನ್ಯ ಫಸ್ಟಿಗೆ ನೀವು ತೊಗೊಂಡ್ಮೇಂತ ರೀ ಆದತ್ ಘಾಟದಾಗ ಓಡಿಸಿರಣ ಜನರಲ್ದಾಗ ಓಡಿಸಿರಣ ರೀ? ಜನರಲ್ದಾಗ ಓಡಿಸಿರಣ ರೀ? ಹಾಂ ಹಾಂ ರೀ. ಅಣ್ಣ ಈಗ ಜನರಲ್ ಘಾಟ್ ರೀ ಮತ್ತು ಆದತ್ ಘಾಟ್ ಅಂದ್ರೆ ತೊಳೆ ಜನಕ್ಕೆ ಗೊತ್ತಿರೋದಿಲ್ಲ ರೀ. ಹಂಗಂದ್ರೆ ಅದ್ರದ್ದು ಇದನ್ನೇನು ಹೇಳಲ್ಲ. ಜನರಲ್ ಘಾಟ್ ಅಂದ್ರೆ ಏನು ರೀ ಮತ್ತು ಆದತ್ ಘಾಟ್ ಅಂದ್ರೆ ಏನು ರೀ? ಏನು ಜನರಲ್ ಅಂದ್ರೆ ದೊಡ್ಡ ಎತ್ತುಗಳದು ಇದು ಮೈದಾನ ರೀ. ಜನರಲ್ ಅಂದ್ರೆ ದೊಡ್ಡ ಓಡೋ, ಆದತ್ ಅಂದ್ರೆ ಹಾಲು ಹಚ್ಚೋದು ಮೈದಾನ ರೀ? ಹಾಂ ಹಾಂ ರೀ. ನೀವು ನಿಮ್ಮ ಹೋರಿ ಫಸ್ಟ್ಗೆ ಡಾಂಬ್ರಿ ಒಳಗೆ ಓಡಿಸಿರನ್ರಿ ಅಣ್ಣ ಮಡ್ಡಿ ಒಳಗೆ ಓಡಿಸಿರಿ? ಡಾಂಬ್ರಿನ ಓಡಿಸಿರಿ ನಿಮ್ಮ ಮೈದಾನ? ಹಾಂ ಹಾಂ ರೀ. ಹಾಂ ರೀ. ನಿಮ್ಮ ಪ್ರಕಾರ ಯಾವ್ದು ಚಲೋ ಅಂತೀರ? ನಾ ಮಡ್ಡಿ ಮೈದಾನ ಚಲೋ ಅಂತೀರ, ನಾ ಡಾಂಬ್ರಿ ಮೈದಾನ ಚಲೋ ಅಂತೀರ? ನಿಮ್ಗೆ ಅನಿಸಿದೆ ಬೆಸ್ಟ್ ಮೈದಾನ ಅನಿಸಿದ್ರಿ ನಿಮಗೆ ರೀ? 4 ದಿವಸ ಹೆಚ್ಚು ತಾಳ್ಬೇಕಾದ್ರೆ ಮಡ್ಡಿ ಮೈದಾನ ಚಲೋ. 4 ದಿವಸ ಹೆಚ್ಚು ಹೋರಿ ತಾಳ್ಬೇಕಾದ್ರೆ ಮಡ್ಡಿ ಮೈದಾನ ಚಲೋ ರೀ? ಹಾಂ ರೀ. ದನಗಳ ಡಾಂಬ್ರಿ ಆದ್ರೆ ಜರ ಪೆಟ್ ಹತ್ತಾವ್ರಿ? ಹಾಂ ಹಾಂ ರೀ. ಮಡ್ಡಿ ಕಡಿಮೆ ಈ ಕಡೆ, ಹಿಂಗಾಗಿ ನಾವು ಡಾಂಬ್ರಿಗೆ ಬರ್ಬೇಕಾಗ್ತೈತಿ. ಡಾಂಬ್ರಿಕ ಇದು ಮಾಡ್ಬೇಕಾಗೈತಿ ರೀ? ಹಾಂ ರೀ. ನಿಮ್ಮ ಕಂಟಿನ್ಯೂ ಗಾಡಿವಾನ ಯಾರು ರೀ? ನಿಮ್ಮ ಎತ್ತ ಹೊಡೆಯೋ ಗಾಡಿವಾನ ಯಾರ್ದಾರ ರೀ? ಎಲ್ಲರೂ ಹೊಡೆದಾರ. ನಮ್ದು ಯಾರು ಎಷ್ಟು ಜನ ಹೊಡೆದಾರ ರೀ ಅಂದಾಜ್ದಾಗ ರೀ? ಭಾಳ ಹೊಡೆದಾರ. ಹಾಂ ರೀ. ಹಾಂ ಹಾಂ ರೀ. ಬಬ್ಲು ವಸ್ತು ಅಡಿಪಲ್ಲು ಗ್ಯಾಸ್ಕು. ಹಾಂ ರೀ. ನಿಮ್ಗೆ ಅದ್ರೊಳಗೆ ಚಲೋ ಅನ್ಸಿದ ಅಂದ್ರೆ ಅವ್ರು ಯಾರು? ನಿಮ್ಗೆ ಅಟ್ ಮೈದಾನದೊಳಗೆ ಚಲೋ ಹೊಡೆದಾರ ಅಂದ್ರೆ ಯಾರು ಅನ್ಸಿದ ನಿಮ್ಗೆ? ಅನ್ಸಿದ ಎಲ್ಲಾರು ಚಲೋ ಅಂದ್ರಿ? ಎಲ್ಲಾನ ಚಲೋ ಅಂದ್ರಿ. ಜನ ಏನಂತಾರ್ರಿ ಹೋರಿ ದಾಪ್ಸಂಗಿಲ್ಲ, ಇದಕ್ಕೆ ಏನು ಕಾರಣ ಅಂತಾರೆ ತೊಳೆ ಮಂದಿ ರೀ? ಹೋರಿ ಎಷ್ಟು ಓಡಿ ಬಂದ್ರಿ ಬಿ ರೀ, ನಿಮ್ಮ ಹೋರಿ ಎಷ್ಟು ಓಡಿ ಬಂದ್ರಿ ಬಿ ದಾಪ್ಸಂಗಿಲ್ಲ ರೀ.
ಅದಕ್ಕೆ ಕಾರಣ ಏನು ರೀ ಅಂತಾರಲ್ಲ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು ರೀ ಅವ್ರಿಗೆ ತಾಲೀಮ ಏನು ತಾಲೀಮ ನೇಗ್ಲ ಹೆಚ್ಚದು ಇಷ್ಟೇನಿಲ್ಲ ಬರೋಬ್ಬರ ರುಟೇಷನ್ದಾಗಿತ್ತು ಅಂದ್ರೆ ನೀವು ತಾಲೀಮ ಮತ್ತು ನೇಗ್ಲ ಸರಿಯಾಗಿ ಹೊಡೆದ್ರಂದ್ರೆ ಅವೇನು ಅಷ್ಟು ರುಟೇಷನ್ದಾಗ ಇರ್ತಾವೆ ಕಂಡೀಷನ್ ಇರ್ತಾವ್ರಿ ಹೋರಿ ಒಟ್ರಿ ಹಾಂ ಅದೇನು ಓಡಿ ಬಂದು ಬಾಯಿ ತೆಗಿತೈತೆ ಅಂದ್ರೆ ಭೀ ಅದೇನು ಭಾಳ ದಪ್ಪದಿಲ್ಲ ಹಿಂಗೇನಿಲ್ಲ ಹಾಂ ರೀ ಸ್ವಲ್ಪ ತಗೋರಾಕ ಇಡ್ತಾವ್ರಿ ಅವು ಹಾಂ ರೀ ಅಣ್ಣ ನೀವು ಸ್ಟಾರ್ಟಿಂಗ್ ಗಾಡಿ ಒಳಗೆ ಒಮ್ಮೆ ಬೇರೆ ಕೂತಾರೇನ್ರಿ ನೀವಾಗಿ ಒಮ್ಮೆ ಕೂತಿಲ್ಲ ರೀ ಫಸ್ಟ್ ಕೂತದ ಯಾರು ಗೊತ್ತೈತೇನ್ರಿ ನಿಮ್ಮ ಗಾಡಿ ಹೊಡಿವಾಗ ಫಸ್ಟ್ ಮೈದಾನದಾಗ ಕೂತದವ್ರು ಚಂದು ಅಣ್ಣ ಉಮ್ರಾನಿ ಅಭಿಷೇಕ ಚಂದು ಅಣ್ಣ ಉಮ್ರಾನಿ ಅಭಿಷೇಕ್ ರೀ ಫಸ್ಟ್ ಗಾಡಿ ಹೊಡೆದವ್ರು ನಿಮ್ಮ ಗಾಡಿ ಹೊಡೆದವ್ರು ಗಾಡಿ ಹೊಡೆದಾರ ಹಾಂ ರೀ ನೀವು ಫಸ್ಟ್ ಹುದ್ದೆ ಏನು ಮಾಡ್ತೀರಣ್ಣ ಈ ಫೀಲ್ಡಿಗೆ ಬರೋಕ್ಕಿಂತ ಮೊದಲು ರೀ ಈ ಸರ್ತಿ ಫೀಲ್ಡಿಗೆ ಬರೋಕ್ಕಿಂತ ಮೊದಲು ರೀ ಒಕ್ಕಲ್ತನ ಮಾಡ್ತೀರಿ ಹಾಂ ರೀ ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆತ್ರಣ್ಣ ನೀವು ರೀ ಈಗ 6-7 ತಿಂಗಳಾಗಿತ್ತು ರೀ ಒಟ್ಟು ರೀ ಹಾಂ ರೀ ಈಗ ನೀವು ಮೈದಾನ ಒಳಗೆ ಹಾಕಿರ್ತಾರಲ್ಲ ಅವಾಗ ನಿಮ್ಮ ಗಾಡಿ ಅದು ಪಲ್ಟಿ ಅದು ಆಗಿ ಯಾವ ಇದ್ರೊಳಗೆ ನಂಬರ್ ಆಗ್ಯಾವನ್ರಿ ಹಿಂಗೆ ಗಾಡಿ ಪಲ್ಟಿ ಅದು ಆಗಿರ್ತಾವೆ ರೀ ಪಲ್ಟಿ ಆದ್ರೆ ಭೀ ನಂಬರ್ ಆತವ್ರಲ್ಲ ಒಂದು ಕಡೆ ಹಿಂಗೆ ಗಾಡಿ ಬಿದ್ದ ಹಿಂಗೆ ಓಡಿ ನಂಬರ್ ಆಗಿರ್ತಾರಲ್ಲ ಹಂಗೆ ಯಾವಾಗಿಲ್ಲ ಹಂಗೆ ಯಾವ ಗಾಡಿ ಬಿದ್ದಿಲ್ಲ ರೀ ಯಾವ ರೀ ಹಾಂ ರೀ ಕ್ಯಾನ್ಸಲ್ ಐತಿ ರೀ ನಂಬರ್ ಯಾವ ಅಷ್ಟಾಗಿಲ್ಲ ರೀ ಹಾಂ ನಿಮ್ಮ ಬಾಜುಕಿಂದ ಪೈರಿ ನಿಮ್ಮ ಹೋರಿನ ಹಾಕ್ತಿರೋ ನಾ ಏನು ಯಾವ್ದು ಮತ್ತೆ ಯಾವ್ದು ಈಗ ನಿಮ್ಮ ಸ್ವತಃ ಅದಾವ್ರಿ ಹಾಂ ಟೋಟಲ್ ನಿಮ್ಮ ಈಗ ಓಡೋ ಎಷ್ಟು ಅದಾವ್ರಣ್ಣ ರೀ ಈಗ ಟೋಟಲ್ 6 ಅದಾವ್ರಿ 6 ಹೋರಿ ಅದಾವ್ರಿ ನಿಮ್ಮ ಕಡೆ ಒಟ್ರಿ ಓಡೋರಿ ಹಾಂ ರೀ ನಿಮಗೆ ಒಂದು ಹೋರಿ ಹಾಕ್ಬೇಕಾದ್ರೆ ಅದ್ರ ಜೋಡಿ ಹೆಚ್ಚು ಪೈರೆ ಯಾವ ಹೋರಿ ಹಾಕ್ತೀರಿ ನಿಮ್ದು ರೀ ಈಗ ಯಾವ್ದಾರ ಇದು ಹರನೇ ಹೋರಿ ಹಾಕಿರ್ತೀವಿ ನಿಮ್ದು ರೀ ಈ ಹರನೇ ಹೋರಿ ಜೋಡಿ ಪೈರೆ ಯಾವ್ದು ಹಾಕಿರ್ತೀರಿ ಹೆಚ್ಚು ಹೋರಿ ನಿಮ್ದು ರೀ ಈಗ ನಮ್ಮದು ಯಾವ್ದಾರ ಹತ್ರ ಕೂಡ ಓಡಿಸಿಲ್ರಿ ನಮ್ಮ ಯಾವ ಪೈರೆ ಮಾಡಿ ಓಡಿಸಿದ್ರಿ ನಮ್ಮ ಸುಂದ್ರಾನ್ ಓಡಿಸಿರಿ ಹಾಂ ರೀ ಎಲ್ಲ ಪೈರೇನ ಆಗೈತಿ ಹಾಂ ರೀ ಅದ್ರ ಕೂಡ ಯಾವ ಬರಾನಿಲ್ರಿ ಅತ್ರ ಹಾಂ ರೀ ನೀವು ಈ ಫೀಲ್ಡ್ದಾಗ ಬಂದಾಗಿಂದ್ರ ದೊಡ್ಡ ಮೈದಾನ ಯಾವ್ದು ಮಾಡಿರಿ ನಾ ರೀ ಹನುಮಾಪುರ ಮೈದಾನ ರೀ ಎಷ್ಟು ಇತ್ತು ಅಣ್ಣ ಪ್ರೈಸ್ ಇರೋದು ರೀ 2 ಲಕ್ಷ ಇತ್ತು ರೀ ಎಷ್ಟು ಆಯ್ತು ರೀ ನನ್ನ ನಂಬರ್ ನಿಮ್ದು ರೀ 1 ನಂಬರ್ ಆಗೈತೆ ರೀ ಸ್ವತಃ ಜೋಡ್ನ 1 ನಂಬರ್ ಆಗೈತೆ ರೀ ಹಾಂ ರೀ ಈಗ ನಿಮ್ಮ ಗಾಡಿ ನಂಬರ್ ಆಗೈತೆ ರೀ ನಂಬರ್ ಆಗೋ ಗಾಡಿ ಕೆಡತಾರ ರೀ ಪಡ್ಪಡೆ ಹಚ್ಚಿ ಹಂಗೆ ಏನ್ರಿ ನಿಮ್ಗೆ ಪ್ರಾಬ್ಲಮ್ ಆಗ್ಯಾವನ್ರಿ ನಿಮ್ಮ ಎತ್ಕೊಳ್ಳಿ ಹಾಂ ರೀ ಭಾಳ ಸರಿ ಆಗ್ಯಾವ್ರಿ ಗಾಡಿ ಹಾಂ ರೀ ಕುರ್ನಿ ಎಲ್ಲಿ ಮುನ್ನೋಳಿ ರೀ ಹಾಂ ರೀ ಗಾಡಿ ಕೊಳೆ ಮಾತ್ರ ಭೀ ಏಕಾಗಿದ್ರಿ ನಿಮ್ಮ ಗಾಡಿ ರೀ ಎಲ್ಲಿ ಮುನ್ನೋಳ್ಯಾಗ ರೀ ಎಷ್ಟು ಇತ್ತು ಅಣ್ಣ ಅಲ್ಲಿ ಪ್ರೈಸ್ ರೀ 1,25,000 ಇತ್ತು ರೀ ಹಾಂ ರೀ ಈಗ ಥೋಡೆ ಜನ ಅಂತಾರ್ರಿ ಹೋರಿ ಓಡಿಸೋದು ಅಷ್ಟು ಚಲೋ ಅಲ್ಲ ಬಡದ ಪ್ರಾಣಿಗಳನ್ನ ಹಾಳು ಮಾಡೋದ ಬ್ಯಾಟ್ರಿ ಹಚ್ಚೋದ ಅಂಥ ಜನಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ಅಂದ್ರೆ ಥೋಡೆ ಜನ ಮಾತಾಡ್ತಾರೆ ರೀ ಹಿಂಗೆ ಹೋರಿ ಓಡಿಸ್ರೆ ಏನು ಇದನ್ನಿಲ್ಲ ಪಾಪ ಅವ್ನು ಬಡಿತಾರು ಬ್ಯಾಟ್ರಿ ಹಚ್ತಾರು ಬಾಲ ಕಟ್ತಾರು ಹಿಂಗೆ ಥೋಡೆ ಜನ ಅಂತಾರ್ರಿ ಹಿಂಗೆ ಅವ್ರಿಗೆ ಗೊತ್ತಿರೋದಿಲ್ರಲ್ಲ ಅವ್ರಿಗೆ ಆ ಥರದಿಂದ ಏನು ಇದನ್ನೈತೆ ಅನ್ನೋದ್ರಿ ನಿಮಗೂ ಮೊದಲು ಹಂಗೆ ಅನಿಸ್ತೈತೆ ರೀ ಹಾಂ ರೀ ಹಾಂ ರೀ ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹಿಂಗೆ ಅಷ್ಟು ನಿಮ್ಮ ಹೋರಿ ಮ್ಯಾಗ ಅಷ್ಟು ಅಭಿಮಾನ ಇದ್ದಾಗ ನೀವು ನೀವು ಯಾವಾಗ ಮಾಡಿಲ್ರಿ ಒಟ್ಟು ಹಾಂ ರೀ ಅಣ್ಣ ಒಂದು ತಿಂಗಳದಾಗ ನೀವು ಎಷ್ಟು ಮೈದಾನ ಮಾಡಿರಿ ಕಡಿಮೆ ಅಂದ್ರೆ ಎಷ್ಟು ನಿಮ್ಮ ಊರುಗಳು ಒಂದು ಮೈದಾನ ಮಾಡ್ಬೋದು ರೀ ಒಂದು ತಿಂಗಳದಾಗ ರೀ 5-6 ತನಕ ಮೈದಾನ ಮಾಡ್ಯಾರಿ ಒಂದು ತಿಂಗಳದಾಗ ರೀ ಒಟ್ಟು ರೀ ಎತ್ಕೊಳ್ರಿ ಹಾಂ ರೀ ನಿಮ್ಮ ಅಭಿಮಾನಿ ರೀ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನಿಮ್ಮ ಊರಿ ಬಗ್ಗೆ ರೀ ನಿಮ್ಮ ಊರುಗಳ ಬಗ್ಗೆ ಅಲ್ಲ ರೀ ಅಭಿಮಾನಿ ಫ್ಯಾನ್ಸ್ ಅದು ಭಾಳ ಅದಾರಲ್ಲ ರೀ ನಿಮ್ಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನೀವು ರೀ 1-2 ಲೈನ್ ಹೇಳ್ರಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನೀವು ರೀ ನಮ್ಮ ಅಭಿಮಾನಿಗಳಿಗೆ ಅಂದ್ರೆ ಸರ್ತಿ ಹುಡುಗರು ಏನದಾರಲ್ಲ ಹಾಂ ರೀ ನಮ್ಮ ಭಾಗದಾಗ ನಮ್ಮ ತಾಲೂಕದಾಗ ಸರ್ತಿ ಪ್ರೇಮಿಗಳು ಹುಡುಗರು ಭಾಳ ಅದಾರ ನಿಮ್ಮ ಸರ್ತಿ ಪ್ರೇಮಿಗಳು ಭಾಳ ಅದಾರ ನಿಮ್ಮ ಭಾಗದಾಗ ಹಾಂ ರೀ ಹುಡುಗರು ಎಲ್ಲರೂ ಬರ್ತಾರೆ ಎತ್ತ ಗಾಡ್ಯಾಗ ಇರ್ಸೋದ್ರಿಂದ ಹಿಡಿದು ಮೈದಾನ ಇಳಿಸಿ ಓಡಿಸಿ ಮಾಡಿಸಿ ಮತ್ತು ಗಾದ್ನಿ ತರದಾಗ ಎಲ್ಲ ಹುಡುಗರು ಮೇಂಟೈನ್ ಮಾಡ್ತಾರೆ ಮಾಡ್ತಾರೆ ವ್ಯವಸ್ಥೆ ಹಾಂ ರೀ ಭಾಳ ಅವ್ರ ಮ್ಯಾಗ ಹುಡುಗರು ಎತ್ತುಗಳ ಮ್ಯಾಗ ಅಭಿಮಾನ ಅದಾರು ಭಾಳ ಸಪೋರ್ಟ್ ಮಾಡಿದಾರು ಹಾಂ ರೀ ಸಪೋರ್ಟ್ ಮಾಡ್ತಾರು ಹಾಂ ರೀ ಅವರಿಂದನ ಒಂದು ನಾವು ಇಷ್ಟ ಎತ್ತುಗಳು ಓಡ್ಸೋಕೆ ಕಾರಣ ಅವ್ರು ನಿಮ್ಮ ಸಪೋರ್ಟ್ ಇಂದ್ರನೇ ಎಷ್ಟು ಹೊರಗಳೆಲ್ಲ ಓಡ್ಸೋಕೆ ಕಾರಣ ರೀ ಹಾಂ ರೀ ಈಗ ಒಂದು ನೀವು ಸರ್ತಿ ಎತ್ತ ಖರೀದಿ ಮಾಡ್ಬೇಕಾದ್ರೆ ಅದ್ರದ್ದು ಏನು ಕ್ವಾಲಿಟಿ ಏನು ನೋಡ್ತೀರಣ್ಣ ಖರೀದಿ ಮಾಡುವಾಗ ರೀ ಅಂದ್ರೆ ರನ್ನಿಂಗ್ ನೋಡ್ತಿರೋ ಏನು ಅದ್ರದ್ದು ಏನು ಕುರಾ ನೋಡಿದ್ರೆ ಡಾಂಬ್ರಿ ಮ್ಯಾಗ ನಮ್ಗೆ ಹಾಂ ಡಾಂಬ್ರಿ ಮ್ಯಾಗ ಕುರಾ ನೋಡೋದ್ರಿ ಕುರಾ ನೋಡೋದ ಹೆಚ್ಚಿಂದ ಓಟ್ ನೋಡೋದ್ರಿ ಹಾಂ ರೀ ಈಗ ನೀವು ಒಂದು ಎತ್ತ ತೊಗೋಬೇಕಾದ್ರೆ ಅದು ಎಲ್ಲಿ ಮೈದಾನ ಓಡೋದಿರ್ತೈತಿ ಅಲ್ಲಿ ನೋಡಕ್ಕೆ ಹೋಗಿರ್ತೀರ
ನೋಡಕ್ಕೆ ಹೋಗೋದ್ರಿ. ನೋಡಿ ಒಂದು 2-3 ಸಲ ನೋಡಿ ಮಾಡಿ. ಹಾಂ ರೀ. ನಿಮ್ಮ ಗೋಟೆ ಒಳಗೆ ಟೋಟಲ್ ಎಷ್ಟು ಅದಾವ್ರಿ ನಾವು ಓಡೋ ಈಗಾತ್ ರೀ? ಈಗ ಮೊದಲು 8 ಇದ್ದರೆ, ಮೊದಲು 8 ಇದ್ದು ರೀ. ಈಗ 2 ಕೊಟ್ಟಿದ್ರೆ 2 ಕೊಟ್ಟೆ ರೀ. ಈಗ 6 ಅದಾವ. ಈಗ 6 ಅದಾವ್ರಿ ಟೋಟಲ್ ರೀ. ನಿಮ್ಮ ಎತ್ತಿನ ಗಾಡಿ ಶರತ್ನಲ್ಲಿ ನಿಮ್ಮ ಮನೆಯಲ್ಲಿ ಹೇಗೆ ಸಪೋರ್ಟ್ ಇದ್ದೀರಣ್ಣ? ನಿಮ್ಗೆ ಸಪೋರ್ಟ್ ರೀ ನಿಮ್ಮ ಮನೆ ಒಳಗೆ? ಸಪೋರ್ಟ್ ಮಾಡ್ತಾರೆ, ಫುಲ್ ಸಪೋರ್ಟ್ ಐತ್ರಿ ಎತ್ಗಳು ಓಡಿಸೋ ಸಂಬಂಧ ರೀ. ಹಾಂ ರೀ. ನೀವು ಮೊದಲೇ ಮೈದಾನಕ್ಕೆ ಹೋದಾಗ ನಿಮ್ಮ ಅನಿಸಿಕೆ ಏನೈತೆ ರೀ ಪ್ರಾರಂಭದಾಗ ರೀ? ನೀವು ಫಸ್ಟ್ ಮೈದಾನ ಹೋಗಿರ್ತೀರಲ್ಲ, ಫಸ್ಟ್ ನೀವು ಫಸ್ಟ್ ಮೈದಾನಕ್ಕೆ ಹೋದಾಗ ರೀ ನಿಮ್ಗೆ ಹೇಗೆ ಅನಿಸ್ತು ರೀ ಪ್ರಾರಂಭದಲ್ಲಿ ರೀ? ನಮ್ಮ ಗಾಡಿ ನಂಬರ್ ಹಾಕೈತಿನಿಲ್ಲ. ಹಾಂ ಅದರಲ್ಲ ಏನು ಆಗ್ತೈತಿ ಅದೆಲ್ಲ ಅದೊಂದು ಮಾಡೋದು ನಾವು. ಹಾಂ ರೀ. ಇದು ಅಂಜಿಕೆತ್ತು. ಮತ್ತು ಮೊದಲ ನಾವು ತೊಗೊಂಡದ್ದು ತೊಗೊಂಡು ಓಡಿದ್ಮೇಲೆ 2 ನಂಬರ್ ಆಯ್ತು, ನಮಗೂ ಖುಷಿ ಆಯ್ತು ರೀ ಅವಾಗ. ಹಾಂ ರೀ. ಪೈಲಾ ಮೈದಾನನ ಹಾಂ ರೀ ಪೈಲಾಕನ ನಂಬರ್ ಆಯ್ತು ರೀ. ಅದ ತೊಗೊಂಡ್ಮೇಲೆ ತಗೊಂಡ್ಮೇಲೆ ಮೈದಾನಕ್ಕೆ ಫಸ್ಟ್ ನಂಬರ್ ಆಯ್ತು. ಪೈಲಾ ಮೈದಾನ ಪೈಲಾಕನ ಸೆಕೆಂಡ್ ಆಯ್ತು. ಹಾಂ ರೀ. ಈಗ ನಮ್ಮ ಶರತ್ ನಾಳೆ ಮೈದಾನ ಇರ್ತೈತಿ ಅಂದ್ರೆ ರೀ 24 ತಾಸು ಉಪವಾಸ ಇರ್ತೈತಿ ರೀ ಹೋರಿ ಅಂತ ಜನ ಹಿಂಗೆ ಮಾತಾಡ್ತಾರೆ ರೀ. ಅದು ನಿಮ್ಮ ಹೋರಿಗಳು ಕರೆಯೋಣ ಏನ್ರದ ರೀ? ಅಂದ್ರೆ ನಾಳೆ ಶರತ್ ಇರ್ತಾವ್ರಿ. ಹಾಂ ರೀ. ಒಂದೊಂದು ಉಪವಾಸ ಕಡಿಮೆ ಆಗ್ತಾವ. ಉಪವಾಸ ಕಡಿಮೆ ಆಗ್ತಾವ ರೀ. ಹಾಂ ರೀ. ಒಂದೊಂದು 8 ಮ್ಯಾಗ ಇರ್ತೈತ್ರಿ. ಒಂದು 8 ಮ್ಯಾಗ ಇರ್ತೈತಿ ರೀ. ಒಂದೊಂದು ಉಪವಾಸ ಹೆಚ್ಚು ಮಾಡ್ಕೋತಾವ, ಒಂದೊಂದು ಕಡಿಮೆ ಮಾಡ್ಕೋತಾವ. ಹಾಂ ರೀ. 7-8 ತಿಂಗಳು ಆಯ್ತು ರೀ ನೀವು ಎತ್ತ ಓಡ್ಸಕತ್ರಿ, ಶರತ್ ಓಡ್ಸಕತ್ರಿ. ಅಂದಾಜು ಎಷ್ಟು ಬಹುಮಾನ ತಂದವ್ರಣ್ಣ ನಿಮ್ಮ ಅಂದಾಜು ಪ್ರಕಾರ ರೀ? ನಾ ಅದನ್ನೇನು ಲೆಕ್ಕ ಹಾಕಿಲ್ರಿ. ಅದೇನೇನ ಲೆಕ್ಕ? ನಂಬರ್ ಹೋದಲ್ಲಿ ನಂಬರ್ ಬಿಟ್ಟಿಲ್ಲ ರೀ ಒಟ್ಟು ರೀ. ಹಾಂ ರೀ. ಅಂದಾಜು ಮೈದಾನ ರೇಟ್ ಆಗಿರ್ಬೋದು ಅಣ್ಣ ನಿಮ್ಗೆ ಒಂದು 7-8 ತಿಂಗಳ ಒಳಗೆ ರೀ. ನೀವು ಫೀಲ್ಡ್ ಬಂದಂಗಿದ್ರ ರೀ ಒಂದು 30 ಮೈದಾನ ಮಾಡ್ಯಾರಿ. ಹಾಂ 30 ಮೈದಾನ ಮಾಡ್ಯಾರಿ. ಮೈದಾನದಾಗ ಎಲ್ಲ ಟಾಪ್ ಮೈದಾನ ಮಾಡ್ಯಾರೋ ಅಣ್ಣ. ಹಿಂಗೆ 1 ಲಕ್ಷ ಮ್ಯಾಗಿನೂ ಮಾಡ್ಯಾರೋ, 50,000 75,000 ಯಾವ ಮಾಡ್ಯಾರಣ್ಣ? ಹೆಚ್ಚು ಅಂದ್ರೆ ರೀ ನಿಮ್ಗೆ ಅನಿಸಿದ್ರಿ? ಎಲ್ಲ ಹಾಂ 25,000 ಹಿಡಿದ್ರಿ 1 ಲಕ್ಷ. ಹಾಂ ರೀ 2 ಲಕ್ಷ ಎಷ್ಟು 30 ಮೈದಾನ ಆಗ್ಯಾವ ರೀ ಒಟ್ಟು ರೀ. ಹಾಂ ಹಾಂ ರೀ. ನಿಮ್ಮ ಹೋರಿ ಅತಿ ದೊಡ್ಡ ಮೈದಾನ ರೀ ಯಾವ್ರಾಗ ಮಾಡಿದ್ರಿ? ಮತ್ತು ಅದು ಎತ್ತ ಯಾವ್ರಿಂದ ತಂದಿರಣ್ಣ ನೀವು ರೀ? ದೊಡ್ಡ ಮೈದಾನ ಮಾಡಿದ್ರಿ ನಿಮ್ಗೆ ಎತ್ತ ರೀ? ದೊಡ್ಡ ಮೈದಾನ ಮ್ಯಾಟ್ರ್ ಬೈಜಾರಿ ನಿಮ್ದು ರೀ. ಡೇಂಜರ್ ಸುಂದ್ರ ರೀ. ಹಾಂ ಹಾಂ ರೀ. ಅಣ್ಣ ಇವು 2 ಯಾವ್ರಿಂದ ತಂದಿರಣ್ಣ ನೀವು ರೀ? ಇದು ಮ್ಯಾಟ್ರ್ ಬೈಜಾರ ಪಮೂತ್ ತೋರಾತ್ ರೀ, ತಾಸ್ಗಾಂವ್ ರೀ. ಹಾಂ ತಂದಿರಿ. ಹಾಂ ರೀ. ಡೇಂಜರ್ ಸುಂದ್ರನೇ ಬಾಳದ 1000 ಕಡೆ ತಂದಿರಿ. ಹಾಂ ಹಾಂ ರೀ. ಅಂತಂದು ಎಷ್ಟು ದಿವಸ ಆಯ್ತು ಅಣ್ಣ ಅದನ್ನ ರೀ ಡೇಂಜರ್ ಸುಂದ್ರ ಅಂತಂದ್ರಿ? ಡೇಂಜರ್ ಸುಂದ್ರ ಅಂತಂದು ಒಂದು 2-3 ತಿಂಗಳು ಆಗಮಂತ್ರಿ. ಹಾಂ ರೀ. ಎಷ್ಟು ಮೈದಾನ ಮಾಡ್ಯಾರಣ್ಣ ಅದ್ರಲ್ಲಿ ಆ ಹೋರಿ ಓಡಿಸ್ರಿ? ಈಗ 5-6 ಮೈದಾನ ಮಾಡ್ಯಾರ. 5 ರೀ. ಚಂದ್ರಗಿ ಮಾಡ್ರಿ. ಹಾಂ ಹಾಂ ರೀ. ಡಾಂಬ್ರಿ ಅವ್ರಿ ಎಲ್ಲ ಕೂಡಿ ಒಂದು 5-6 ಮೈದಾನ ಮಾಡಿ 6 ಹೋರಿದವ್ರಿ. 6 ಹೋರಿಯಾಗ ನಿಮ್ಗೆ ಫೇವ್ರೇಟ್ ಇದ್ದದ್ದು ಹೋರಿ ಯಾವ್ದು ರೀ ನಿಮ್ಗೆ? ಒಟ್ಟು ಚಲೋ ಅನ್ಸಿದ ಹೋರಿ ಫೇವ್ರೇಟ್ ನಂಗೆ ಒಂದ ಅನ್ನಕ್ಕೆ ಬರೋದಿಲ್ಲ. ಹಾಂ ಇಲ್ಲ ರೀ ಅದು 8 ಒಳಗೆ 6 ಒಳಗೆ ರೀ ನಿಮ್ಗೆ ಒಟ್ಟು ಫೇವ್ರೇಟ್ ಅನ್ಸಿದ ಹೋರಿ ಚಲೋ? ಹಾಂ ಹಾಂ ನಿಮ್ಗೆ 6 ಎತ್ತುಗಳು ಒಂದೇ ಸಮಾನ ರೀ ಎಲ್ಲ ಒಟ್ಟು? ಹಾಂ ಒಂದು ಯಾವುದು ಹಚ್ಚಲ್ಲ ಕಡಿಮೆ ಇಲ್ಲ ಒಟ್ಟು ಎಲ್ಲ ಒಂದ ರೀ ನಿಮಗೆ ರೀ. ಹಾಂ ಅಣ್ಣ ನಿಮಗೆ ಅನ್ಸಿದ್ದು ಚಲೋ ಅನ್ಸಿದ್ದು ಯಾವ್ದು ಹೋರಿ ನಿಮ್ಗೆ ಇಟ್ರೊಳಗೆ ರೀ? ಅವ್ರ ಅಭಿಮಾನಿಗಳನ್ನ ಕೇಳ್ರಿ ಯಾವ್ದು ಅಣ್ಣ? ಮ್ಯಾಟ್ರ್ ಬೈಜಾರಿ. ಹಾಂ ಹಾಂ ರೀ. ಅಣ್ಣ ನಿಮಗೆ ಹೆಚ್ಚು ಮೈದಾನ ಕರ್ನಾಟಕ ಒಳಗೆ ಆಗ್ಯಾವನ್ ರೀ ಮಹಾರಾಷ್ಟ್ರ ಒಳಗೆ ಆಗ್ಯಾವ್ರಿ ನಿಮ್ಮ ಎತ್ತುಗಳು? ಎಲ್ಲ ಕರ್ನಾಟಕ ಒಳಗೆ ಆಗ್ಯಾವ್ರಿ ಎಲ್ಲ ಮೈದಾನಗಳು ಹೆಚ್ಚು ರೀ. ಹಾಂ ಹಾಂ ರೀ. ಎಲ್ಲ ಓಡ್ಬೇಕಾದ್ರೆ ರೀ ಇವಕ್ಕೆ ಏನೇನು ಕೊಡ್ತಾರಣ್ಣ ತಾಲೀಮ್ ರೀ? ಇವಕ್ಕೆ ಏನೇನು ಆಹಾರ ಫುಡ್ ಕೊಡ್ತಾರೆ ಇವಕ್ಕೆ ರೀ? ಅವು 7-8 ನಮೂನಿ ಅದಾವ್ರಿ ಫುಡ್. ಹಾಂ 7-8 ನಮೂನಿ ಫುಡ್ ಅದಾವ್ರಿ ಒಟ್ಟು. ಹಾಂ ರೀ. ಡೈಲಿ ರೊಟೇಷನ್ ಏನು ತಾಲೀಮ್ ಕೊಡ್ತಾರನ್ರಿ ಏನು ರೀ? ಗಳೆ ಅದು ಹೊಡ್ತಾರೆ? ಡೈಲಿ ಗಳೆ ಬೇಕಾರಿ ಎಲ್ಲ ಡೈಲಿ ಗಳೆ ಹೊಡತಾರೆ ರೀ ಎಲ್ಲ ಕೂರಿ. ಹಾಂ ಹಾಂ ರೀ. ಅಣ್ಣ ಇಷ್ಟೆಲ್ಲ ನೀವು 30 ಅಂದ್ರೆ 35 ಮೈದಾನ ಮಾಡ್ರಿ ಅಣ್ಣ ರೀ. ಇಷ್ಟು ಒಳಗೆ ನಿಮಗೆ ಯಾವ್ದು ಚಲೋ ಅನಿಸ್ತೀರಿ? ಯಾವ ಮೈದಾನ ಚಲೋ ಅನಿಸ್ತೀರಣ್ಣ ನಿಮ್ಗೆ? ಅಂದ್ರೆ ಹಿಂಗೆ ಒಂದೊಂದು ಮೈದಾನದಾಗ 2 ನಂಬರ್ ಆಗ್ತಾವೆ ರೀ. ನಿಮಗೆ ಅನಿಸಿದ ಮೈದಾನ ಚಲೋ ಯಾವ್ದು ರೀ? ಇಷ್ಟೆಲ್ಲ ಮೈದಾನ ಮಾಡಿರಲ್ಲ ರೀ 30 ಮೈದಾನ ಒಳಗೆ ನಿಮ್ಗೆ ಮೈದಾನ ಚಲೋ ಅನಿಸಿದ ಯಾವ್ದು ರೀ? ಅವೆಲ್ಲ ಒಟ್ಟು ರಾಸ್ ಮೈದಾನ ಯಾವ್ದು ಅವೆಲ್ಲ? ಹಾಂ ರೀ. ಅಟ್ಟೆಲ್ಲ ಚಲೋ ನೋಡ್ರಿ ಒಟ್ಟು. ಹಾಂ 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 ರೀ. ಗಾಡಿ ಹಾಂ ಬ್ಯಾಟ್ರಿ ಹಚ್ಚೋದಿಲ್ಲ. ಹಾಂ ರೀ. ಹಾಂ ರೀ. ಅದೆಲ್ಲ ಮೈದಾನ ಚಲೋ ನೋಡ್ರಿ ಒಟ್ಟು. ಹಾಂ ರೀ. ಮತ್ತು ಗಾಡಿ ಚಲೋ ಓಡ್ತೈತಿ, ಯಾರಿಗೆ ತ್ರಾಸ ಇರೋದಿಲ್ಲ, ಎತ್ತುಗಳಿಗೆ ತ್ರಾಸ ಇರೋದಿಲ್ಲ. ಹಾಂ ರೀ. ಮಂದಿ ಏನಾಕೈತಿ ಗಾಡಿ ಓಡ್ 2 ವೀಲರ್ಗಳು ಆಯ್ತು ಎತ್ತುಗಳಿಗೆ ಭಾಳ ತ್ರಾಸ ಆಗ್ತೈತಿ. ಎತ್ತುಗಳು ಭಾಳ ತ್ರಾಸ ಆಯ್ತು ರೀ. ಬ್ಯಾಟ್ರಿ ಹಚ್ಚೋದ ಬಾಡಿಗೆ ಅದ ಮಾಡ್ರಿ. ಬ್ಯಾಟ್ರಿ ಹಚ್ಚೋದ ಗಾಡಿಗಳ್ದು ಹಚ್ಚಿರ ಎತ್ತುಗಳು ಜರ ತ್ರಾಸ ಆಯ್ತು ರೀ ಓಡಕ್ಕೆ. ತ್ರಾಸ ಆಗ್ತೈತಿ. ಗಾಡಿ ಓಡು ಅವು ಆಯ್ತಾರ. ಹಾಂ ಹಾಂ ರೀ. ರಾತ್ ಮೈದಾನ ಚಲೋ. ಹಾಂ ರೀ.
ಈಗ ಶರತ್ನೊಳಗೆ ರೀ ನಿಮ್ಮ ಗಾಡಿ ಒಳಗೆ ರೀ ಗಾಡಿ ವಾನ್ ಯಾರಾದ್ರೂ ಬಿದ್ದಾರನ್ರಿ ಹಿಂಗೆ ಪಲ್ಟಿ ಆಗಿ ಗಾಡಿ ಪಲ್ಟಿ ಆಗಿರಿ ಬಿದ್ದದ ಏನು ಘಟನೆಗಳದಾವನ್ರಿ ನಮಗೆ ಒಮ್ಮೆ ಇದಕ್ಕೆ ಸೈನಿಕ್ ತಾಕಳಿಗೆ ಹಾಂ ರೀ ಒಂದು ಪಲ್ಟಿ ಆಗೈತ್ರಿ ನಮ್ಗೆ ಒಂದು ಗಾಡಿ ಪಲ್ಟಿ ಆಗೈತೆ ರೀ ಹಾಂ ರೀ ಈಗ ಕೊಡಾಕಿತ್ತು ಹಿಂಗೆ ಒಂದಿಟ್ಟು ಅಡ್ಚನಾಗಿ ಹಾಂ ರೀ ಗಾಡಿ ಪಲ್ಟಿ ಆಗಿ ಬಿತ್ರಿ ಹಾಂ ರೀ ನಮ್ಮ ಮ್ಯಾಟ್ರ್ ಬೈದಾನೆ ಇತ್ತು ಈಗ ಕೊಡಾಕಿತ್ತು ಮ್ಯಾಟ್ರ್ ಬೇಜ ಆಯ್ತು ರೀ ಹಾಂ ರೀ ಅವಾಗ ಬಿದ್ದಿತ್ತು ಗಾಡಿ ಹಾಂ ರೀ ಏನು ಇದನ್ನಾಗಿತ್ತು ರೀ ಏನು ಅವ್ರ ಗಾಡಿ ವಾನ್ ರೀ ಯಾರು ಇದ್ರಿ ರೀ ಗಾಡಿ ವಾನ್ ರೀ ಅವಾಗ ಗಾಡಿ ವಾನ ರವಿ ಓಲೇಕರ್ ಇದ್ರಿ ರವಿ ಓಲೇಕರ್ ಇದ್ರಿ ರೀ ಹಾಂ ಹಾಂ ರೀ ನೀವು ಒಂದು ಮೈದಾನಿಗೆ ಹೋಗ್ಬೇಕಾದ್ರೆ ಒಂದು 10 ಜನ ಹೋಗಿರ್ತೀರಣ್ಣ ಅಲ್ಲಿ ಬಣ್ಣಕ್ಕೆ ಅದು ಯಾರು ತಿರ್ಸ್ತಾರಣ್ಣ ನಿಮ್ಮ ಗಾಡಿ ರೀ ನಮ್ದು ಎಲ್ಲ ನಮ್ಮ ಊರೆಲ್ಲ ಕಾಕನ ಮಕ್ಕಳ ಹಾಂ ರೀ ಎಷ್ಟು ರೀ ಒಂದು ಮೈದಾನಕ್ಕೆ ಹೋಗ್ಬೇಕಾದ್ರೆ ಒಂದು 50-60 ಮಂದಿ ಹೋಗ್ತಾರಣ್ಣ ಮತ್ತೆ ಬಿಟ್ಟು ಹೋಗಿರ್ತೇವ್ರಿ ವಯಾನಿಲ್ಲ ಯಾಕತ್ತ ಅಂತ ಕೇಳ್ಕೊತ ಕೂತಿರ್ತಾರ ನಮ್ಮನ್ನ ಹಾಂ ಹಾಂ ರೀ ಅವ್ರ ಮರ್ಜಿಲ್ಲೇನೆ ಬರ್ತಾರು ಹಾಂ ಹಾಂ ರೀ ಒಟ್ಟು ಒಂದು ಮೈದಾನಕ್ಕೆ ಹೋಗ್ಬೇಕಾದ್ರೆ ಒಂದು 40-50 ಜನ ಹೋಗ್ತಾರೆ ಒಟ್ಟು ರೀ ಹಾಂ ಹಾಂ ರೀ ಅಣ್ಣ ಇದು ಮೈದಾನದ ಫೀಲ್ಡ್ ಒಳಗೆ ರೀ ನಿಮ್ಗೆ ಒಂದೆರಡು ಮಾತು ಹೇಳಲ್ಲ ಅನಿಸಿಕೆ ರೀ ನಿಮಗೆ ಹೆಂಗೆ ಅನಿಸ್ತೀರಿ ಮೈದಾನ ಇದು ಮೈದಾನ ಚಲೋ ಅನಿಸ್ತೈತ್ರಿ ಹಾಂ ರೀ ಬಾಕಿದೇನೆಲ್ಲ ಚಲೋ ಗಾಡಿ ಓಡಾಕೈತಿ ಅಂದ್ರೆ ಯಾವ ಇರುವಲ್ಲ ನಮ್ಮ ಇರುವಲ್ಲು ಹಾಂ ರೀ ಬ್ಯಾರೆ ಇರುವಲ್ಲು ಚಲೋ ಓಡಾಕತ್ತವನ್ನೆಲ್ಲ ಎತ್ತುಗಳು ಎಲ್ಲ ಕಡೆ ಎಲ್ಲಾರು ಎತ್ತುಗಳು ಚಲೋನ ಅದಾವು ಹಾಂ ರೀ ಈ ಫೀಲ್ಡ್ದಾಗ ಹಾಂ ರೀ ದೈನಿಕ್ ತ್ರಾಸ ಇಲ್ದ ಓಡಿದ್ವು ಅಂದ್ರೆ ಎಲ್ಲ ಎತ್ತುಗಳು ಚಲೋ ಅನಿಸ್ತೈತಿ ಹಾಂ ಎಲ್ಲ ಎತ್ಕೊ ಚಲೋ ಅನಿಸ್ತೈತಿ ರೀ ಒಟ್ಟು ಎಲ್ಲ ಇದಾಗ ಮಾಡ್ತಾರೆ ರಾಷ್ಟ್ರ ಮೈದಾನ ಮಾಡ್ತಂದ್ರೆ ಎಲ್ಲ ಚಲೋ ಅನಿಸ್ತೈತಿ ಹಾಂ ಹಾಂ ರೀ ಅಣ್ಣ ಇದು ಹೋರಿ ಹೆಸರು ಏನು ರೀ ಇದ್ರ ಹೆಸರು ಮ್ಯಾಟ್ರ್ ಬೈಜಾ ರೀ ಹಾಂ ಹಾಂ ರೀ ಅಣ್ಣ ಇದು ಯಾವ್ರಿಂದ ತಂದಿರಿ ಮೊದಲನೇ ತರುವಾಗ ರೀ ಇದು ತಾಸ್ಕಾವಂದಿಂದ ತಂದಿರಿ ಮುಗ ಮಾಡಿ ಆಗಿತ್ತು ರೀ ಹಾಂ ಹಾಂ ರೀ ಇದು ನೀವು ಅಲ್ಲಿ ಐತಂತ ನಿಮ್ಗೆ ಹೆಂಗೆ ಗೊತ್ತಾಯ್ತ್ರಣ್ಣ ಈ ಎತ್ತ ನಾವು ಮೊದಲ ಭಾಳ ತಿರ್ಗಾಡಿನ್ರಿ ಒಂದು 2-3 ತಿಂಗಳನ್ನ 2-3 ತಿಂಗಳು ತಿರ್ಗಾಡಿರಿ ಹಾಂ ರೀ ತಗೋಬೇಕತ್ತ ಹಾಂ ರೀ ಒಂದು ಎತ್ತ ನಂಗೆ ಚಲೋ ಹತ್ತಕ್ಕಿಲ್ರಿ ಹಾಂ ರೀ ಒಂದು ಒಬ್ರು ನೆಟ್ಟಗೆ ಇದಾಗಿಲ್ಲ ಒಂದು ಎತ್ತ ಡಾಂಬ್ರಿಗೆ ಏನೋ ನಮಗೆ ಎತ್ತ ಕಾಲಾಗ ಬಿ ಚಲೋ ಬೇಕ ಹಾಂ ರೀ ಎಲ್ಲ ಸುಳ್ಳಿ ಪಾತ್ರ ನಮಗೆ ಸುಳ್ಳು ನಡೆಯಂಗಿಲ್ಲ ಸುಳ್ಳು ನಡೆಯಂಗಿಲ್ಲ ಹಾಂ ರೀ ಇದ ಬೇಕ ನಾವೇನ್ ಮಾಡಿದ್ವಿ ಒಂದ್ ಮೈದಾನಕ್ಕೆ ಹೋಗಿದ್ದು ಬಡಿವಾಡ ಮೈದಾನಕ್ಕೆ ಹೋಗಿರಿ ಹಾಂ ರೀ ಬಡಿವಾಡ ಮೈದಾನಕ್ಕೆ ಹೋದಾಗನ ರೀ ಬಡಿವಾಡ ಮಲ್ಲಪ್ಪನ ಅಂತ ಅದಾರ್ರಿ ಹಾಂ ರೀ ಅವ್ರು ಹೇಳ್ರಿ ಇದೊಂದು ಎತ್ತ ಚಲೋ ಐತಿ ಹಾಂ ರೀ ಇದನ್ನೊಂದು ನೋಡ್ರಿ ಅಂದ್ರಿ ಹಾಂ ಹಾಂ ಅವಾಗ ಈ ಎತ್ತ ನೋಡಕ್ ಹೋದಾಗ ಈ ಎತ್ತ ತಗೊಂಡ್ರಿ ಈ ಎತ್ತ ತಗೊಂಡ್ರಿ ಎಷ್ಟಾಗಿದ್ರಣ್ಣ ನೀವು ತಗೋವಾಗಿದ್ರಿ ಅತ್ರಿ ಇದು 10 ಲಕ್ಷ 10,000 ಆಗಿದ್ರಿ 10 ಲಕ್ಷ 10,000 ರೂಪಾಯಿ ಆಗೈತೆ ರೀ ಹಾಂ ಹಾಂ ರೀ ಅಣ್ಣ ಈಗ ಇದು ಈ ಎತ್ತಲೆ ದೊಡ್ಡ ಮೈದಾನ ಯಾವ ಮಾಡ್ಯಾರ ನೀವು ರೀ ಈ ಎತ್ತಲಿ ಎಲ್ಲ ದೊಡ್ಡ ಮೈದಾನ ಮಾಡಿದ ಈ ಎತ್ತಲೆ ನೀವು ತಂದಂದ್ರೆ ಎಲ್ಲ ದೊಡ್ಡ ಮೈದಾನ ಮಾಡ್ಯಾರಿ ಹಾಂ ರೀ ಲಾಸ್ಟ್ ನಿಮ್ಗೆ ದೊಡ್ಡ ಮೈದಾನ ಯಾವ್ದು ರೀ ಚಲೋ ಅನ್ಸಿದ ಮೈದಾನ ರೀ ಮೈದಾನ ಹನುಮಪುರ 2 ಲಕ್ಷ ರೂಪಾಯಿ ಮೈದಾನ ಐತಲ್ಲ ಹನುಮಪುರ 2 ಲಕ್ಷ ಮೈದಾನ ಐತ್ರಿ ಅಲ್ಲಿ ಫಸ್ಟ್ ಐತನ್ರಿ ಇದು ಯಾತ್ರಿ ಯಾವತ್ತು ದೋನ್ ಆಗಿಲ್ರಿ ಯಾವತ್ತೂ ದೋನ್ ಆಗಿಲ್ರಿ ಈ ಡಾಂಬ್ರಿ ಮ್ಯಾಗ ಯಾವತ್ತು ತಂದಾಗಿಂದ ಅಂದು ದೋನ್ ಆಗಿಲ್ರಿ ಹಾಂ ಇದ್ರ ಜೋಡಿ ಪೈರೇ ಯಾವ್ದಿತ್ರ ಅಣ್ಣ ರೀ ಅದು 2 ಲಕ್ಷ ಆದಾಗ ರೀ 2 ಲಕ್ಷ ಆದಾಗ ನಮ್ಮ ಸ್ವತಃ ಜೋಡನ ಹೊಡಿತು ಸ್ವತಃ ಜೋಡನ ಹೊಡಿದ್ರಿ ಹಾಂ ಹಾಂ ರೀ 2 ಲಕ್ಷ ಆದಾಗ ರೀ ಹಾಂ ಹಾಂ ರೀ ಅಣ್ಣ ಇದು ಎತ್ತ ನೀವು ಎಡಕ್ಕೆ ಕೊಡ್ತಾರೋ ಬಲಕ್ಕೆ ಕೊಡ್ತಾರಣ್ಣ ಇದು 2 ಹಗಲ ಐತ್ರಿ ಎತ್ರಿ ಹಾಂ ಹಾಂ ರೀ ಅಣ್ಣ ಇದು ಎತ್ತಿನ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಲ್ಲ ಒಂದು 2 ಮಾತನಾಗ ರೀ ಇದಕ್ಕೆ ಹೇಳ್ಬೇಕಂಗ ಏನೂ ಇಲ್ಲ ಹೇಳ್ದಕ್ಕೆ ಕಡಿಮೆ ಐತ್ರಿ ಅಣ್ಣ ಎಷ್ಟು ಹೇಳ್ರಿ ಕಡಿಮೆ ಐತ್ರಿ ಅಣ್ಣ ಹಾಂ ಹಾಂ ರೀ ಹಿಂಗೆ ಏನೂ ಇಲ್ಲ ಹಾಂ ರೀ ಎತ್ತು ಹೇಳ್ತೆ ಅದು ಕಡಿಮೆ ಐತಿ ಈ ಥರದ್ದು ರೀ ಹಾಂ ಹಾಂ ರೀ ನೀವು ಫಸ್ಟ್ ಎತ್ತ ತಂದಿದಂದ್ರೆ ಇದೆ ರೀ ನಿಮ್ಮ ಮನೆಗೆ ಇದನ್ನ ಅಲ್ರಿ ಹಾಂ ರೀ ಸರ್ಕಾರ ತಂದದ್ರಿ ಇದು 2ನೇದು ರೀ ಇದು ಹಾಂ ಹಾಂ ರೀ ಅಣ್ಣ ಈ ಎತ್ತಿನ ಹೆಸರು ಏನು ರೀ ಈ ಎತ್ತಿನ ಹೆಸರು ಡೇಂಜರ್ ಸುಂದರ ರೀ ಹಾಂ ಹಾಂ ರೀ ಅಣ್ಣ ಇದು ಯಾವ್ರಿಂದ ತಂದಿರಣ್ಣ ಇದನ್ನ ರೀ ಅತ್ತ ರೀ ಬಾಳುದದ ಹಜಾರಿ ಅವ್ರು ಹಾಂ ಶಿರೂರು ಅವ್ರ ಕಡೆಯಿಂದ ತಂದಿರಿ ಅಣ್ಣ ಹಾಂ ಹಾಂ ರೀ ಅಣ್ಣ ಇದು ಅವ್ರ ಕಡೆ ಐತೆ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಯ್ತು ರೀ ಇದು ಒಂದು ಮೈದಾನ ನೋಡಾಕತ್ತಿದ್ರಿ ನಾವು ಒಂದು ಮೈದಾನ ನೋಡಕ್ಕೆ ಹೋಗಿರಿ ಇದು ಅವ್ರ ಕಡೆ ಐತತ್ತ ನಮಗೂ ಗೊತ್ತಿರಕಿಲ್ರಿ ಹಾಂ ರೀ ಕಡಕ್ಲಾಟಕ ಮೈದಾನಕ್ಕೆ ಒಮ್ಮೆ ನೋಡಕ್ ಹೋದಾಗ ಇದು ಅಲ್ಲಿ ಓಡಾಕೈತ್ರಿ ಅವಾಗ ಏಕಾಗಿತ್ತು ಅವಾಗ ಏಕಾಗಿತ್ತು ರೀ ಕಡಕ್ ಹಾಂ 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 ರೀ ಅವಾಗ ನೋಡಿದ ಮತ್ತೆ ಅವಾಗ ನೋಡಿದ ಮತ್ತೆ ತೊಗೊಂಡ್ರಿ ಹಾಂ ಹಾಂ ರೀ ಇದನ್ನ ತೊಗೊಂಡು ಎಷ್ಟು ತಿಂಗಳು ಆಯ್ತು ಅಣ್ಣ ನೀವು ರೀ ಈಗ ಒಂದು 2-3 ತಿಂಗಳಾಗಿತ್ತು ಒಂದು 3 ತಿಂಗಳು ಆಯ್ತು ರೀ ನೀವು ತೊಗೊಂಡ್ರಿ ಹಾಂ ಹಾಂ ರೀ ಎಷ್ಟು ಆಗಿತ್ರಣ್ಣ ಇದು ನೀವು ತೊಗೊಂಡಾಗ ರೀ ಇದು 9 ಲಕ್ಷ ಆಗಿತ್ತು 9 ಲಕ್ಷ ಆಗಿತ್ತು ರೀ ತೊಗೊಂಡಾಗ ರೀ ಹಾಂ ಹಾಂ ರೀ ಇದ್ರಲ್ಲ ಎಷ್ಟು ಮೈದಾನ ಮಾಡಿರಣ್ಣ ಕಡಿಮೆ ಅಂದ್ರೆ ರೀ ಈಗ ಒಂದು 5-6 ಮಾಡಿದ್ರಿ 5-6 ಮಾಡೈತ್ರಿ ಹಾಂ ಹಾಂ ರೀ ಇದು ಅತಿ ದೊಡ್ಡ ಮೈದಾನ ಅಂದ್ರೆ ಯಾವ್ದು ರೀ ಎತ್ತಿನ ಜೋಡಿ ಈಗ ಎತ್ತಿನ ಜೋಡ ಅತಿ ದೊಡ್ಡ ಮೈದಾನ ಮಾಡಿದ್ರೆ ಹನುಮಪುರ ಅದ ಇವ ಎರಡು ಪೈರಿ ಮಾಡಿ ಹನುಮಪುರ 2 ಲಕ್ಷ ಮೈದಾನ ಪ್ರಥಮ ಸ್ಥಾನ ಆಗ್ಯಾವ ಹಾಂ ಹಾಂ ರೀ
ಅಣ್ಣ ಇದು ಬಾಳೋದ 1000 ಕಡೆ ಇತ್ತಲ್ಲ ಅವಾಗ ರೀ ಅವಾಗ ಅವ್ರ ಡಾಂಬ್ರಿ ಓಡಿಸ್ತೀರ ಮಡ್ಡಿ ಓಡಿಸ್ತೀರ ಅಣ್ಣ ಇದು ಅವಾಗ ಅವ್ರ ಮಡ್ಡಿ ಅವ್ರ ಕಡೆ ಡಾಂಬ್ರಿ ಇಲ್ರಿ ಅವ್ರ ಕಡೆ ಡಾಂಬ್ರಿ ಇಲ್ಲ ಮಡ್ಡಿನ ಓಡಿಸ್ತೀರಿ ಒಂದ ಮೈದಾನ ಡಾಂಬ್ರಿಗೆ ಬತ್ರಿ ಹಾಂ ರೀ ಡಾಂಬ್ರಿಗೆ ಚಲೋ ಓಡಿತಾನ ನಾವು ಹೋಗಿ ಹಾಂ ನೀವು ಹೋಗಿ ತೊಗೊಂಡ್ರಿ ನೀವು ಈಗ ಯಾವ್ದು ಓಡಿಸ್ತೀರಣ್ಣ ರೀ ಮಡ್ಡಿ ಓಡಿಸ್ತೀರೋ ಡಾಂಬ್ರಿ ಮೈದಾನ ಓಡಿಸ್ತಾರ ಎರಡನ್ನೂ ಓಡಿಸ್ತೇವ್ರಿ ಈಗ ಎರಡನ್ನೂ ಓಡಿಸ್ತಾರ ನೀವು ರೀ ಮಡ್ಡಿಗೆ ಬಿ ಡಾಂಬ್ರಿ ಮಡ್ಡಿಗೆ ಡಾಂಬ್ರಿಗೆ ಎರಡನ್ನೂ ಓಡಿಸ್ತಾರಣ್ಣ ಹಾಂ ಹಾಂ ರೀ ಅಣ್ಣ ಈ ಎತ್ತಿಂದ ಸರಿ ಏನ್ರಿ ಅಣ್ಣ ಸರ್ಕಾರ ಹರ್ನ್ಯಾ ರೀ ಅಣ್ಣ ಇದು ಯಾವ್ರಿಂದ ತಂದಿರಿ ನೀವು ರೀ ತರುವಾಗ ರೀ ಅಲಕ್ನೂರಿಂದ ತಂದಿರಿ ಹಾಂ ಹಾಂ ರೀ ಇದು ಅಲಕ್ನೂರ್ದಾಗ ನೀವು ಏನು ಸರ್ತಿ ಇದ್ದಲ್ಲಿ ನೋಡಕ್ಕೆ ಹೋಗಿರೋಣ ಇದು ಹೆಂಗೆ ತಂದಿರಿ ಇದು ಶರ್ತಿದ್ದಾಗೆ ನೋಡಕ್ ಹೋಗಿಲ್ಲ ಪೈಲಾಕ ತಿರ್ಗಾಡತ್ತಿದ್ರಿ ನಾವು ಪೈಲಾಗ ಎತ್ತ ತಗೋವಾಗ ತಿರ್ಗಾಡತ್ತೀರಿ ಎತ್ತ ತಗೋಬೇಕತ್ತ ಅಂದ್ ಹಾಂ ರೀ ಯಾವ ಎತ್ತ ಹತ್ತು ಬಂದ್ರಿ ಹಂಗ ಡಾಂಬ್ರಿಗೆ ಹಾಂ ರೀ ಚಂದನ ಉಮ್ರಾನಿ ಹೇಳ್ರಿ ಚಂದನ ಒಬ್ರನ್ನ ಹೇಳ್ರಿ ಒಂದ್ ಎತ್ತ ಐತಿ ಇಲ್ಲಿ ಹಾಂ ರೀ ಮತ್ ನೋಡಿ ಬರೋ ನೈಟ್ ಹಾಂ ಹಾಂ ರೀ ನೋಡಕ್ ಹೋದಾಗ ರೀ ನೋಡ್ಬಿಡ್ರಿ ಅವಾಗ ಒಂದಿವ್ಸ ಅವಾಗ ತಗೊಂಡ್ ಅವಾಗ ಹೊಂದಿಸಿ ಅವಾಗ ತೊಗೊಂಡ್ರಿ ಹಾಂ ಹಾಂ ರೀ ಎಷ್ಟು ಆಗಿತ್ರಿ ಅಣ್ಣ ಇದು ನೀವು ತೊಗೊಂಡಾಗ ರೀ 5 ಲಕ್ಷ 5 ಲಕ್ಷ ಆಗೈತೆ ರೀ ಹಾಂ ಹಾಂ ರೀ ಈ ಎತ್ತಲೆ ಎಷ್ಟು ಮೈದಾನ ಮಾಡಿರಣ್ಣ ನೀವು ರೀ ಈ ಎತ್ತಲೆ ಹೆಚ್ಚಾಗಿದಾವ್ರಿ ಮೈದಾನ ಹಾಂ ರೀ ಆದ್ರ ಒಂದು ಮೈದಾನ ಫೇಲ್ ಒಂದು ಮೈದಾನ ಫೇಲ್ ಆಗಿಲ್ಲ ರೀ ಒಟ್ಟು ಯಾವ್ದು ರೀ ಫೇಲ್ ಆದ್ರೆ ಒಂದು ಎರಡು ಪೈರೆ ಒಂದು ಸ್ವಲ್ಪ ಪೈರೆ ಸಂಬಂಧ ಫೇಲ್ ಆಗಿದ್ರಿ ಆತ್ರಿ ಇಲ್ಲಾಂದ್ರೆ ಒಂದು ಮೈದಾನ ಫೇಲ್ ಆಗಿಲ್ಲ ರೀ ಹಾಂ ಹಾಂ ರೀ ಇದು ಲಕ್ಷದ ಮೈದಾನ ಯಾವ್ದು ಫಸ್ಟ್ ಬಂದಿತ್ತೇನ್ರಿ ಇದು 1 ಲಕ್ಷ ಮೈದಾನದಾಗ ಸೆಕೆಂಡ್ ಆಗೈತೆ ರೀ ಹಾಂ ಹಾಂ ರೀ ಹುಕ್ಕೇರಿ ಮೈದಾನ ರೀ ಹಾಂ ಹಾಂ ರೀ ಸೆಕೆಂಡ್ ಆಗೈತೆ ರೀ ಅಣ್ಣ ಇದು ಎತ್ತಿನ ಬಗ್ಗೆ ಒಂದೆರಡು ಮಾಹಿತಿ ಹೇಳಲ್ಲ ನೀವು ರೀ ಈ ಎತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ರನ್ನರ ಹಾಂ ರೀ ಭಾಳ ಸಂಭಾಯ್ತು ರೀ ಭಾಳ ಸಂಭಾಯ್ತು ಹುಡುಗರು ಬಂದು ಮುಟ್ರು ಬಿ ಏನು ಮಾಡಂಗಿಲ್ಲ ಹಾಂ ರೀ ನಮ್ಮೆಲ್ಲ ಹುಡುಗರು ಹಿಡಿತಾರು ಯಾರಿಗೆ ಒಂದು ಮಿನಿಟ್ ಫೋನ್ ಹಾಕಂಗಿಲ್ಲ ಹಾಂ ರೀ ಮತ್ತು ಮೈದಾನದಾಗ ರೀ ಹಾಂ ರೀ ಸ್ವಲ್ಪ ಬಿ ಚೂಕ್ ಮಾಡಂಗಿಲ್ಲ ಒಂದು ಸ್ವಲ್ಪ ಈ ಕಡೆನೂ ಹೊರಗಿಲ್ಲ ಈ ಕಡೆ ಹೊರಗಿಲ್ಲ ಒಟ್ಟು ದಾರ ಬಡ್ದಂಗೆ ಹೋಗ್ತೈತಿ ರೀ ಡಾಂಬ್ರಿಗಂತೂ ಹಾಂ ರೀ ಡಾಂಬ್ರಿಗೆ ಅನ್ಕೋ ನಂಬರ್ 1 ಐತೆ ರೀ ಹಾಂ ಹಾಂ ರೀ ಇದು ಬಂದಾಗ ನನ್ನ ರೈತರ ಕಾರ್ಯಕ್ರಮ ಚಲೋ ಐತಿ ಹಾಂ ರೀ ಇದ್ರ ಬಂದಾಗ ಎಲ್ಲ ನಮ್ಮ ದಾವಣಿಗೆ ಎತ್ಕೊಳ್ಳೋದು ಇದು ಹೋರಿ ಬಂದಂಗಿದ್ರನ ಎಷ್ಟೆಲ್ಲ ನಿಮ್ಮ ದಾವಣಿಗೆ ಎತ್ಕೊಳಗಿದಾವೆ ರೀ ದಾವಣಿಗೆ ಎತ್ಕೊಳ್ಳೋದು ಹಾಂ ಹಾಂ ರೀ ಇದನ್ನ ಡಾಂಬ್ರಿ ಓಡಿಸ್ತಾರ ಮಡ್ಡಿ ಓಡಿಸ್ತಾರ ಎರಡು ಕಡೆ ನೋಡ್ತೈತಿ ಇದು ಎರಡಕ್ಕೂ ಓಡ್ತೈತಿ ರೀ ಎರಡಕ್ಕೂ ಓಡಿಸ್ತಾರಿ ಹಾಂ ಹಾಂ ರೀ ಹೇಳ್ರಿ ಇದು ಸರ್ಕಾರದನ್ನೇ ರೀ ಸರ್ಕಾರ ಹರ್ನ್ಯಾ ರೀ ಅಭಿಮಾನಿಗಳು ನಮ್ಮೆಲ್ಲ ಹುಡುಗರು ಜಾಸ್ತಿ ಅಂದ್ರೆ ಈ ಐತಿಗೆ ಭಾಳ ಅಭಿಮಾನ ಈ ಎತ್ತಿಗೆ ಜರ ಮೈದಾನ ಐತಿ ಗೊತ್ತಾದ್ರೆ ಹಾಂ ರೀ ನನಗೆ ಯಾಕೆ ಹೇಳಿಲ್ಲ ನಿನಗೆ ಯಾಕೆ ಹೇಳಿಲ್ಲ ಜಗಳ ಹಿಡ್ಯಾಕ ಹೋದ್ರೆ ಹಾಂ ರೀ ಅವ್ರವ್ರ ಗೈಡ್ಗಳು ಸ್ವಂತ ಎಲ್ಲಾನು ಹಾಂ ರೀ ಬೇಕಾದ್ರೆ ದೂರ ಇದ್ರು ಬಿ ಬಂದ್ ಈ ಐತಿನ ಸಲ ಬಂದ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಾರ್ರಿ ಹಾಂ ರೀ ಐತಿನ ಮ್ಯಾಗ ಅಭಿಮಾನ ಭಾಳ ಹುಡುಗರು ಹಾಂ ಭಾಳ ಹುಡುಗರು ರೀ ಪಟ್ನ ಬೇಕು ಅಣ್ಣ ಇದು ಎತ್ತಿನ ಹೆಸರು ಏನು ರೀ ಈ ಸರ್ಪಂಚ್ ಸರ್ಪಂಚ್ ಹರ್ನ್ಯಾ ಹಾಂ ಹಾಂ ರೀ ಇದು ನೀವು ತೊಗೊಂಡು ಎಷ್ಟು ದಿವಸ ಆದ್ರಣ್ಣ ಈಗ ಒಂದು 2 ತಿಂಗಳು ಆಗಿತ್ರಿ ಇದನ್ನ ತೊಗೊಂಡು 2 ತಿಂಗಳು ಆಯ್ತು ರೀ ಯಾವ್ರಿಂದ ತಂದ್ರಣ್ಣ ಇದನ್ನ ರೀ ಇದು ಅರೇವಾಡಿ ರೀ ಹಾಂ ಹಾಂ ರೀ ಇದು ನೀವು ತಂದು 2 ತಿಂಗಳು ಆಯ್ತಿರಲ್ಲ ಎಷ್ಟು ಯಾವ ಮೈದಾನ ಹೊಡೆದ್ರಣ್ಣ ಇದ್ರು ಈ ಎತ್ತಿನಲ್ಲ ರೀ ಈ ಎತ್ತಿನ ಕೂಡ ಇನ್ನೇನು ಈಗೇನು ಹೊಡೆದಿಲ್ರಿ ಇನ್ನೂ ಯಾವ ಸದ್ಯಕ್ಕೆ ಮೈದಾನ ಹೊಡೆದಿಲ್ಲ ರೀ ಹಾಂ ಹಾಂ ರೀ ಈಗ ತಗೊಂಡ್ ಬಂತ ನಮ್ಮ ಕೂಡ ಪೈರೆ ಆಗಿತ್ತು ಹುಕ್ಕೇರಿ ಮೈದಾನ ಪೈರೆ ಆಗಿತ್ತು ನೀವು 1,25,000 ದೋನ್ ಆಗೈತ್ರಿ 1,25,000 ಹುಕ್ಕೇರಿ ಮೈದಾನ ಜೋಡಿ ನಮ್ಮ ಸ್ವತಃ ಮಲಗೈತ್ರಿ ಆದಾಯದ ದೋನ್ ಆಗೈತ್ರಿ ದೋನ್ ಐತಿ ಹಾಂ ಹಾಂ ರೀ ಇದು ಯಾವ್ರಿಂದ ತಂದ್ರಣ್ಣ ನೀವು ರೀ ಅರೇವಾಡಿ ಹಾಂ ಹಾಂ ರೀ ಎಷ್ಟಾಗಿದ್ರಣ್ಣ ಇದು ತರುವಾಗ ರೀ ಇದು ಎತ್ತು ತರುವಾಗ ಎಷ್ಟಾಗಿದ್ರಿ ಕಿಮ್ಮತ್ ರೀ 9 ಲಕ್ಷ ರೂಪಾಯಿ ಆಗೈತೆ ರೀ ಹಾಂ ಹಾಂ ರೀ ಅಣ್ಣ ಇದು ಎತ್ತಿನ ಹೆಸರು ಏನು ರೀ ಡಗಾಟ್ ಲೈಟಿಂಗ್ ಹರ್ನ್ಯಾ ರೀ ಹಾಂ ಹಾಂ ರೀ ಇದನ್ನ ತೊಗೊಂಡು ಎಷ್ಟು ದಿವಸ ಆಯ್ತಣ್ಣ ನೀವು ರೀ ಇದನ್ನ ತೊಗೊಂಡು 7-8 ತಿಂಗಳು ರೀ 7 ತಿಂಗಳು ಆಗೈತೆ ರೀ ಹಾಂ ಹಾಂ ರೀ ಇದು ಯಾವ್ರಿಂದ ತಂದ್ರಣ್ಣ ನೀವು ರೀ ಬಸ್ತವಾಡಿ ಹಾಂ ಹಾಂ ರೀ ಹಾಂ ಹಾಂ ರೀ ಎಷ್ಟಾಗಿದ್ರಣ್ಣ ಇದು ರೀ ಅತ್ತು ರೀ ತರುವಾಗ 10-10.5 ಲಕ್ಷ ಕೊಟ್ಟು ತಂದೆ ರೀ ಹಾಂ ಹಾಂ ರೀ ಎಷ್ಟು ಮೈದಾನ ಮಾಡ್ಯಾರಣ್ಣ ಇದು ಅತ್ತಲ್ಲ ರೀ
ಇದು ಎತ್ತಲೆ ಭಾಳ ಮೈದಾನ ಮಾಡಿದಾನ. ಭಾಳ ಮೈದಾನ ಮಾಡಿರಿ. ಎಲ್ಲ ಲಾಕದೂನು ಮೈದಾನ. ಎಲ್ಲ ಲಕ್ಷ ಮೈದಾನನ ಮಾಡಿರಿ. ಈಗ ಸ್ಪ್ಲೆಂಡರ್ ಗಾಡಿ ಒಂದು ನಿಪ್ಪಾಣಿ ಮೈದಾನ ರೀ. ನಿಪ್ಪಾಣಿ ಮೈದಾನ ರೀ. ಹಾಂ ಹಾಂ ರೀ. ಮತ್ತು ಕಡ್ನ್ಯಾಳ ರೀ. ಹಾಂ ರೀ. ಎಲ್ಲಿ ಮುನ್ನೋಳಿ. ಹಾಂ ರೀ. ಗಾಡಿವಾನ ಯಾರು ಇದ್ರಿ ಅಣ್ಣ ಈ ಐತಿಗೆ ರೀ? ಸ್ಪ್ಲೆಂಡರ್ ಬೈಕ್ ಹೊಡೆದಾಗ ಗಾಡಿವಾನ ಯಾರು ಇದ್ರಿ? ರವಿ ಉಲ್ಲೇಕರ್ ರೀ. ಹಾಂ ಹಾಂ ರೀ. ಅಣ್ಣ ಈ ಎತ್ತಿನ ಹೆಸರು ಏನು ರೀ? ಕಡಲ್ಗಿ ಸುಂದ್ರ. ಹಾಂ ಹಾಂ ರೀ. ಇದು ಯಾವ್ರಿಂದ ತಂದಿರಣ್ಣ ಎತ್ತ ರೀ? ಮಾನೇವಾಡಿ ತಂದಿರಿ. ಹಾಂ ಹಾಂ ರೀ. ಎರಡು ತಿಂಗಳಾಯ್ತು ಅಣ್ಣ ಎತ್ತ ತಂದಿರಿ? ಇದು 4-5 ತಿಂಗಳಾಯ್ತು ರೀ ಎತ್ತ ತಂದ್ರಿ. ಹಾಂ ಹಾಂ ರೀ. ಎಷ್ಟು ಆಗಿತ್ತು ಅಣ್ಣ ಎತ್ತ ಇದು ನೀವು ತೊಗೊಂಬಂದಾಗ ರೀ? ಅವಾಗ 8,60,000 ಆಗಿತ್ತು. 8,60,000 ಆಗಿತ್ತು ರೀ. ಹಾಂ ಹಾಂ ರೀ. ಎಷ್ಟು ಮೈದಾನಕ್ಕೆ ಹಾಕಿರಣ್ಣ ಇದು ಎತ್ತ ರೀ? ಈಗ ಒಂದು 4 ಮೈದಾನಕ್ಕೆ ಹಾಕಿರಿ. ಹಾಂ ಹಾಂ ರೀ. ದೊಡ್ಡ ಮೈದಾನ ಯಾವ್ದು ಹೊಡಿತೀರಣ್ಣ ಇದು ರೀ? ನಿಪ್ಪಾಣಿ ಹೊಡೀತ್ರಿ. ಹಾಂ ರೀ. ಏನಿತ್ತು ಅಣ್ಣ ನಿಪ್ಪಾಣಿ ಪ್ರೈಸ್ ರೀ? ಯೂನಿಕಾರ್ನ್ ಗಾಡಿ ರೀ. ಸ್ಪ್ಲೆಂಡರ್. ಹಾಂ HF Deluxe ಇತ್ತು ರೀ. 2 ಹೆಜ್ಜಾಗ 2 ನಂಬರ್ ಆತ್ರಿ. ಒಟ್ಟು 2 ನಂಬರ್ ಆತ್ರಿ. ಹಾಂ ಹಾಂ ರೀ. ಸ್ಪ್ಲೆಂಡರ್ ಗಾಡಿ ಇದು ನಂಬರ್. ಹಾಂ ಸ್ಪ್ಲೆಂಡರ್ ಗಾಡಿ ನಂಬರ್ ಆಗೈತೆ ರೀ ಅದು ರೀ. ಹಾಂ ಹಾಂ ರೀ. ಇದ್ರ ಜೋಡಿ ಪೈರಿ ಯಾವ್ದು ಹಾಕ್ತೀರಣ್ಣ ನೀವು ರೀ? ಸ್ವತಃ ಹಾಕ್ತೀರಿ ಪೈರಿ. ಹಾಂ ಹಾಂ ರೀ. ಇದು ಎತ್ತಿನ ಬಗ್ಗೆ ಒಂದು 2 ಲೈನ್ ಹೇಳಲ್ಲ ನಿಮ್ಗೆ ಅನಿಸಿಕೆ ಹೆಂಗೆ ಅನಿಸ್ತೀರಿ ಇದು ಯಾತ್ರಿ? ಇದು ಎತ್ತು ಕಂಕನವಾಡಿ ಮೈದಾನದಾಗ ನಂಬರ್ ಆಗಿತ್ತು ರೀ. 1 ಲಕ್ಷ ಮೈದಾನ ಆಗಿತ್ತು ರೀ. ಹಾಂ ಹಾಂ ರೀ. ಹಾಂ ರೀ. ಇದು ಎತ್ತ ತಂದಂಗಿದ್ರೆ ಒಂದು ಇಂಜೆಕ್ಷನ್ ಎಲ್ಲ ಒಂದು ಗುಳಿಗಿಲ್ಲ ರೀ. ಭಾಳ ಕಂಡೀಷನ್ ಆಯ್ತು ರೀ. ಹಾಂ ರೀ. ಹಾಂ ರೀ. ಏನೂ ಇಲ್ಲ ರೀ ಅದಕ್ಕೆ. ನಂಬರ್ 1 ಐತ್ರಿ. ಹಾಂ ರೀ. ಇದು ಎತ್ತ ಹೆಚ್ಚು ಡಾಂಬ್ರಿ ಓಡಿಸ್ತಾರಣ್ಣ ಮಡ್ಡಿ ಓಡಿಸ್ತಾರಣ್ಣ? ಎರಡೂ ಹೊಡ್ದೈತ್ರಿ. ಒಟ್ಟು 2 ಹೊಡ್ದೈತ್ರಿ. ಹಾಂ ಹಾಂ ರೀ. ಇದೆಲ್ಲ ಇದು ಎತ್ತಿಂದ ಪ್ಯಾನ್ಸ್ ಇರಲ್ಲ ಅಣ್ಣ ರೀ? ಎಷ್ಟು ಜನ ಕಾಕರಿ ಸರ್ತಿ ಬಗ್ಗೆ ಒಂದು 2 ಮಾತು ಹೇಳಲ್ಲ ನಿಮ್ಗೆ. ನಿಮ್ಮ ಹಿಂದಿನ ಕಾಲಕ್ಕೆ ಸರ್ತಿ ಹೆಂಗಿತ್ತು ರೀ? ಈಗ ಹೆಂಗೆ ಸರ್ತಿ ನಡತೇವತ್ತು ರೀ? ಆಗಿನ ಈಗಿನ ಫರಕ್ ಭಾಳ ಐತ್ರಿ ಸರ್ತಿ ಒಳಗೆ ರೀ. ಹಾಂ ಹಾಂ ರೀ. ಅವು ನಿಮ್ಮ ಹಿಂದಿನ ಕಾಲದಾಗ ಹೆಂಗಿತ್ತು ರೀ ಅವಕ್ಕೆ ಸರ್ತಿ ರೀ? ಕಟ್ಗೆ ಗಾಡಿ ರೀ. ಹಾಂ ಹಾಂ ರೀ. ಸಣ್ಣ ಗಾಡಿ ರೀ. ಪ್ರೈಸ್ಗಳು ರೀ ಅವಾಗ ಎಷ್ಟೆಷ್ಟು ಈಗ ಎಷ್ಟೆಷ್ಟು ಏನದವ ರೀ? ಅವಾಗ ಕಡಿಮೆ ರೀ. ಹಾಂ ಹಾಂ ರೀ. ಅವಾಗ ನಿಮ್ಮ ಕಾಲದಾಗ ಗಾಡಿ ಎಷ್ಟು ಒಂದು ಗಾಡಿ ಹೊಡಿಬೇಕಾದ್ರೆ ಎಷ್ಟು ಕುಂತೀರಿ? ಒಬ್ಬ ಜನ ಕುಂತಿರೋ ಇಬ್ಬರು ಕುಂತೀರಿ? ಇಬ್ಬರು ಕುಂತೀರಿ. ಹಾಂ ಹಾಂ ರೀ. ಈಗ ನಿಮ್ಗೆ ಸರ್ತಿದ ಒಂದು 2 ಮಾತು ಹೇಳಲ್ಲ ಸರ್ತಿ ಬಗ್ಗೆ ರೀ. ನಿಮ್ಗೆ ಹೆಂಗೆ ಸರ್ತಿ ಹೆಂಗೆ ಅನಿಸ್ತು ರೀ? ಒಟ್ಟು ಸರ್ತಿನ ಆದಿರನ ಒಟ್ಟು ಎಲ್ಲಿ ಒಟ್ಟು ಬಿಡಂಗಿಲ್ಲ. ಸರ್ತಿ ಎಲ್ಲಿದ್ರೆ ಭೀ ಹೋಗ್ತಾರೆ. ಹಾಂ ಒಟ್ಟು ಸರ್ತಿ ನೋಡಕ್ಕೆ ಹೋಗ್ತಾರೆ. ಹಾಂ ಹಾಂ ರೀ. ಏನಿದು ಸರ್ತಿ ಫೀಲ್ಡಿಗೆ ಬಂದಾರಲ್ಲ ರೀ? ಈ ಸರ್ತಿ ಫೀಲ್ಡಿಗೆ ಬಂದಂಗಿದ್ರೆ ನಿಮಗೆ ಏನಿದೆ ಖುಷಿ ಐತೆ ಇಲ್ರಿ? ಇದು ನೀವೇ ತುಂಬಿಸಿದ್ರಿ ಅವ್ರಿಗೆ ಒಟ್ಟು ರೀ? ಹಾಂ ರೀ. ನೀವೇ ಮಾಡ್ಯಾವ್ರಿ ಎಲ್ಲ ಒಟ್ಟು ರೀ? ಸರ್ತಿ ತರ್ತೀರಿ. ಹಾಂ ರೀ. ಹಾಂ ರೀ. ಹಾಂ ಹಾಂ ರೀ. ಏನು ತೊಗೊಂಬಂದ್ರಿ ಹೋಗಿರಿ? ಹಾಂ ಹಾಂ ರೀ. ಒಟ್ಟು ನೀವು ಎಲ್ಲಿ ಸರ್ತಿ ಇದ್ರೆ ಭೀ ಹೋಗ್ತೀರಿ ಒಟ್ಟು ರೀ? ಹಾಂ ಹಾಂ ರೀ. ಅಣ್ಣ ಇದು ಯಾವ ಮೈದಾನದಾಗ ನಂಬರ್ ಆಗಿತ್ತು ಅಣ್ಣ ಐತ್ರಿ? ಹಾಂ ರೀ. ಇದು ಹುಕ್ಕೇರಿ 1 ಲಕ್ಷ ಮೈದಾನ ರೀ. ಹುಕ್ಕೇರಿದ 1 ಲಕ್ಷ ಮೈದಾನ ರೀ? 1 ಲಕ್ಷ ಮೈದಾನಕ್ಕನ 2 ನಂಬರ್ ಆದ್ರಿ. ಸರ್ಕಾರ ಹರ್ನ 2 ನಂಬರ್ ಐತ್ರಿ. ಹಾಂ ಹಾಂ ರೀ. ಪೈರೆ ಯಾವ್ದಿತ್ತು ರೀ ಅಣ್ಣ? ಅದು ಅತ್ತಲಟ್ಟಿ ಐತ್ರಿ. ಬಂಡ್ಯಾತ ಒಂದೈತ್ರಿ. ಹಾಂ ಹಾಂ ರೀ. ಇದು ಗಾಡಿವಾನ ಯಾರು ಇದ್ರಿ ಅಣ್ಣ ಅದಕ್ಕೆ ರೀ? ಹಾಂ ರೀ. ಸಂಜು ಉಮ್ರಾನಿ ಮತ್ತು ಮಚ್ಚುವನ ಇದ್ರಿ. ಹಾಂ ಹಾಂ ರೀ. ಇದ್ರಿ ಇದು ಯಾವ ನಂಬರ್ ಆಗಿದ್ರಣ್ಣ? ಇದು ಯಾವ್ದು ರೀ? ಇದು ಹುಕ್ಕೇರಿ ಅದ ರೀ. 1,25,000 ರೀ. ಹಾಂ ರೀ. ಹುಕ್ಕೇರಿದ 1 ಲಕ್ಷ ಸ್ವತಃ ಜೋಡನ ಓಡಿಸಿರಣ್ಣ? ಹಾಂ ಹಾಂ ರೀ. ಇದು ಗಾಡಿವಾನ ಯಾರು ಇದ್ರಣ್ಣ ಅದಕ್ಕೆ? 1,25,000. ಬಬ್ಲು ಬಸ್ತವಾಡಿ 2 ನಂಬರ್ ಆಗೈತ್ರಿ ಗಾಡಿ. ಹಾಂ ಹಾಂ ರೀ. ಅದು ಯಾವ್ದು ಮೈದಾನ ರೀ ಅಣ್ಣ? ಚಂದ್ರಗಿ ಮೈದಾನ ರೀ. ಹಾಂ ರೀ.
2 ನಂಬರ್ ಆಗೈತ್ರಿ ಅದು. 2 ನಂಬರ್ ಆಗೈತ್ರಿ ಸ್ವತಃ ಸ್ವತಃ ಜೋಡ್ನ 2 ನಂಬರ್ ಆಗೈತ್ರಿ ಹಾ. ಎಷ್ಟು ಪ್ರೈಸ್ ಐತ್ರಿ ಅಣ್ಣ ಅದಾಗ ಅದು 11,000 ಮಧ್ಯ ಆಗೈತಿ. 11,000 ಮಡ್ಡಿ ಆಗೈತ್ರಿ ಹಾಂ ಮಧ್ಯ. ಹಾಂ ಹಾಂ ರೀ ಗಾಡಿ ವಾಹನ ಯಾರು ಇದ್ರಿ ಅಣ್ಣ ಅದಕ್ಕೆ ರೀ ಅವಾಗ ಇವ್ದು ಗ್ಯಾಸ್ತು ಇದ್ರಿ. ಗ್ಯಾಸ್ತು ರೀ ಹಾಂ 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 ರೀ ಇದು ಯಾವ ಮೈದಾನ ರೀ ಅಣ್ಣ ತೆಳಗಿಂದ ರೀ ಇದು ಫೋಟೋ ಚಂದ್ರಿಗೆ ಮೈದಾನ ರೀ ಅದು. ಚಂದ್ರಿಗೆ ಮೈದಾನ ರೀ ಹಾಂ ಇದು ಸ್ವತಃ ಜೋಡ್ನ ರೀ. ಇದು 11,000 ರೀ. ಹಾಂ ರೀ ಇದು ಫಸ್ಟ್ ಆಗೈತ್ರಿ. ಇದು ಫಸ್ಟ್ ಆಗೈತೆ ರೀ ಹಾಂ. ಹಾಂ ಹಾಂ ರೀ ಇದಕ್ಕೆ ಯಾರು ಇದ್ರಿ ಅಣ್ಣ ಗಾಡಿ ವಾಹನ ರೀ ಇದಕ್ಕೆ ಗ್ಯಾಸ್ಕೂನೇ ಇದ್ರಿ. ಅದಕ್ಕೂ ಗ್ಯಾಸ್ಗೂ ಇವು ಅಡಿ ಪಲ್ಲು ರೀ. ಇದು ಗ್ಯಾಸ್ ಆರ್ ಡಿ ಪಲ್ಲು ಮ್ಯಾಗಿಂದಕ್ಕೆ ರೀ ಇದಕ್ಕೆ ಜಾಸ್ತಿ ಐತೆ ರೀ ಗ್ಯಾಸ್ಕು ಇದ್ರಿ. ಹಾಂ ಹಾಂ ರೀ ಇವು ಏನು ಡಾಲ್ ಯಾವ್ದು ಮೈದಾನ ರೀ ಅಣ್ಣ ಇದ್ರ ಇದ್ರಿಂದ ಇದ್ರದ್ದು ಚಕ್ರಣ ಅದು ಕೌಳಿ ಕಟ್ಟಿರಿ. ಕವಳಿ ಕಟ್ಟಿದ್ರಿ ಸ್ವತಃ ಜೋಡ್ನ 1,11,000 ಒಂದೇ ಆಗೈತ್ರಿ. ಸ್ವತಃ ಜೋಡ್ನ 1,11,000 ಏಕ್ ಆಗೈತ್ರಿ ಏಕಾಗೈತ್ರಿ. ಹಾಂ ಹಾಂ ರೀ ಗಾಡಿ ವಾಹನ ಯಾರು ಇದ್ರಣ್ಣ ಅದಕ್ಕೆ ರೀ ಅವಾಗ ಅಡಿ ಪಲ್ಲು ಮತ್ತು ಗುರು ಮೂರೇ. ಗುರು ಮೋರೆ ಆಡಿ ಫಾಲೋ ಇದ್ರಿ ಹಾಂ. ಹಾಂ ಹಾಂ ರೀ ಇವು ಯಾವ್ಯಾವ ಎತ್ತ ಓಡಿಸಿರಣ್ಣ ನೀವು ರೀ ನಿಮ್ಮ ರೀ ಹಾಂ ನಿಮ್ಮ ಎತ್ತ ಯಾವ್ಯಾವ ಓಡಿಸಿರಿ ನಿಮ್ಮ ರೀ ನಿಮ್ಮ ಎತ್ತ ಯಾವ ಓಡಿದ್ರಿ ನಿಮ್ಮ ಅವಾಗ ಮ್ಯಾಟ್ರ್ ಬೈಜ ಮತ್ತು ಡೇಂಜರ್ ಸುಂದರ. ಡೇಂಜರ್ ಸುಂದ್ರ ಮ್ಯಾಟ್ರ್ ಬೈಜ 2 ಎತ್ತ ಓಡಿದ್ರಿ ಹಾಂ. ಹಾಂ ಹಾಂ ರೀ ಅಲ್ಲ ಎಲ್ಲಿ ಪಡೆದವ್ರಿ ಇದನ್ನ ರೀ ಇದು ಹನುಮಪುರ ಮೈದಾನ ರೀ. ಹನುಮಾಪುರ ಮೈದಾನ ರೀ 2 ಲಕ್ಷ ಹನುಮಪುರ ಮೈದಾನ. ಹನುಮಾಪುರ ಮೈದಾನ 2 ಲಕ್ಷ ಇತ್ತು ರೀ ಹಾಂ ಎಷ್ಟು ಆಗಿದವ್ರಣ್ಣ ನಂಬರ್ ರೀ ಏಕ್ ನಂಬರ್ ಆಗೈತಿ. 1 ನಂಬರ್ ಆಗೈತೆ ರೀ ಹಾಂ. ಹಾಂ ಹಾಂ ರೀ ನಿಮ್ಮ ಸ್ವತಃ ಜೋಡ್ನ ಇದ್ರಣ್ಣ ಹಾಂ ಸ್ವತಃ ಜೋಡ್ನ ರೀ. ಮ್ಯಾಟ್ರ್ ಬೈಜ ಡೇಂಜರ್ ಸುಂದರ. ಮ್ಯಾಟ್ರ್ ಬೈಜ ಡೇಂಜರ್ ಸುಂದ್ರ ರೀ ಹಾಂ. ಹಾಂ ಹಾಂ ರೀ ಗಾಡಿ ವಾಹನ ಯಾರು ಇದ್ರಣ್ಣ ಇವ್ಬೇಕು ರೀ ಬಬ್ಲು ಬಸ್ತೋಡೆ ಸಂಜು ಉಮರಾನಿ. ಸಂಜೀವ್ ಉಮ್ರಾನಿ ಬಬ್ಲು ಬಸ್ತೋಡಿ ಹಾಂ 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 ರೀ ಇವು ಎಲ್ಲಿ ಹೊಡಿಯವ್ರಣ್ಣ ಇದ್ರೆ ಎಡ್ಡೂರು ರೀ. ಇದು 2 ರೀ ಹಾಂ ಹಾಂ ರೀ ಎಷ್ಟು ಐತ್ರಿ ಅಣ್ಣ ಪ್ರೈಸ್ ರೀ 51,000 ಐತ್ರಿ. 51,000 ರೀ ಹಾಂ 1 ನಂಬರ್ ಆಗೈತಿ. 1 ನಂಬರ್ ಆಗೈತೆ ರೀ ಹಾಂ 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 ರೀ ಅದು ಮ್ಯಾಗಿಂದ್ರಣ್ಣ ಯಾದಗಿರಿ ರೀ. ಯಾದಗಿರಿ ರೀ ಎಷ್ಟು ಐತ್ರಿ 31,000. 31,000 ರೀ ಹಾಂ ಅಲ್ಲಿ 1 ನಂಬರ್ ಆಗೈತಿ. ಅಲ್ಲಿ 1 ನಂಬರ್ ಆಗೈತೆ ರೀ ಸರ್ಕಾರ ಹರಿಯಾಣ. ಸರ್ಕಾರ ಹರ್ನ ರೀ ಹಾಂ ಹಾಂ ರೀ ಆ ಚಂದ್ರಿಗೆ ಮೈದಾನ ರೀ. ಚಂದ್ರಿಗೆ ಮೈದಾನ ರೀ ಅದು ಸರ್ಕಾರನೇ ಅದು 1 ನಂಬರ್ ಆಗೈತಿ. ಅಲ್ಲಿ 1 ನಂಬರ್ ಆಗೈತೆ ರೀ ಹಾಂ 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 ರೀ ಇದ್ರಣ್ಣ ಇದು ಡೋಂಗರ್ ಸುನಿ ರೀ. ಡೋಂಗರ್ ರೀ ಹಾಂ ಇದು ಮಡ್ಯಾಗ್ರಿ ನಮ್ದು ಇದು ಸುಂದರ ಕಡ್ಲಿಗೆ ಸುಂದರ. ಕಡಲಿಗೆ ಸುಂದ್ರ ರೀ ಹಾಂ ಹಾಂ ರೀ ಕಡ್ಲಿಗೆ ಸುಂದರ. ಇದು ಕಟ್ನಾಳ್ ರೀ. ಕಟ್ನ್ಯಾಳ್ ರೀ ಅಲ್ಲಿ ಎಷ್ಟು ಆಗೈತೆ ರೀ ನಂಬರ್ ರೀ ಏಕಾಗೈತಿ 51,000. 51,000 ಏಕ್ ಆಗೈತೆ ರೀ ಡಗಟ್ ಲೈಟಿಂಗ್ ಹರ್ನೆ. ಡಗಟ್ ಲೈಟಿಂಗ್ ಹಟ್ರನ ಆಗೈತೆ ರೀ ಹಾಂ ಅದು ಆದ್ರೇನ ಮ್ಯಾಗಿನ ಪಾಮಲ್ ದೇನಿ ರೀ ಅದು ಪಾಮಲ್ದಿನಿ ರೀ. ಹಾಂ ಹಾಂ ರೀ ಅದು ಸರ್ಕಾರನೇ ಏಕಾಗೈತಿ. ಸರ್ಕಾರನ ಏಕ್ ಆಗೈತೆ ರೀ ಎಷ್ಟು ಐತ್ರಿ ಅಣ್ಣ ಪ್ರೈಸ್ ರೀ ಅಲ್ಲಿ 25,000 ಐತಿ. 25,000 ರೀ ಹಾಂ ಹಾಂ ರೀ ಗ್ಯಾಸ್ಗೂ ರೀ. ಹಾಂ ರೀ ದಾನವಾಡಿ ಗ್ಯಾಸ್ಗೂ ಗಾಡಿ ಇದು ಸೌಸುದ್ದಿ. ಸೌಸುದ್ದಿ ರೀ ಹಾಂ ಇದು 3 ನಂಬರ್ ಆಗೈತಿ ರೀ ಮಡ್ಯಾಗ. ಮಡ್ಯಾಗ 3 ನಂಬರ್ ಆಗೈತೆ ಸ್ವತಃ ಜೋಡ್ನ ಹಾಂ ರೀ ಇದು ಕಂಕನವಾಡಿ ರೀ. ಕಂಕನವಾಡಿ ಹಾಂ ರೀ ಪೈಲ ಮ್ಯಾಟ್ರ್ ಬೈಜ ತಗೊಂಡಾದ್ಮೇಲೆ ಪೈಲ ಮೈದಾನ ರೀ. ಹಾಂ ಹಾಂ ಮ್ಯಾಟ್ರ್ ಬೈಜ ತೊಗೊಂಡು ಬಂದು ಪೈಲ ಪೈಲ ಬಕ್ಷಿಸ್ ರೀ. 1 ಲಕ್ಷ ರೂಪಾಯಿ ಪೈಲ ಬಕ್ಷಿಸ್ ಹಾಂ ಪೈಲ ಪ್ರಥಮ ಆಗೈತಿ. ಫಸ್ಟ್ ನಂಬರ್ ಆಗ್ಯಾವ ರೀ ಫಸ್ಟ್ ನಂಬರ್ ಗಾಡಿ ವಾಹನ ಯಾರು ಇದ್ದೀರಿ ಅಣ್ಣ ಫಸ್ಟಿಗೆ ರೀ ಚಂದು ಉಮ್ರಾನಿ ಮತ್ತು ಚಂದನ ಉಮ್ರಾನಿ ರೀ. ಚಂದನ ಉಮ್ರಾನಿ ಮತ್ತು ರೀ ಅಭಿಷೇಕ್ ರೀ. ಅಭಿಷೇಕ್ ಉಮ್ರಾನಿ ಹಾಂ ಅಭಿಷೇಕ್. ಹಾಂ ಹಾಂ ರೀ ಅದು ಯಾವ್ದ್ರಿ ಅಣ್ಣ ಪೋಸ್ಟರ್ ನೀರು ರೀ. ಕೊರ್ನೇದ್ ರೀ ಅದು ಮ್ಯಾಟ್ರ್ ಬೈಜ ರೀ. ಮ್ಯಾಟ್ರ್ ಬೈಜ ಅಲ್ಲಿ ಏಕಾಗೈತಿ ರೀ. ಅಲ್ಲೂ ಏಕಾಗಿತ್ತು ರೀ ಗಾಡಿ 51,000. 51,000 ರೀ ಹಾಂ ಇದು ಡಾಲ್ ರೀ ಅಣ್ಣ ಅದು ಡಾಲ್ ಯಾವ್ದು ಮೈದಾನ ರೀ ಇದು ಯಾವ್ದು ರೀ ಯಾವ ಮೈದಾನ ರೀ ಅಣ್ಣ ಇದು ಅರ್ಜುನ್ ಹೊಡೆದ್ರಿ. ಅರ್ಜುನ್ ಪೈಲ ಹೊಡ್ದ. ಮೈದಾನ ನಾವು ಬಿಟ್ಟಾಗ ನೀವು- ನೀವು ತಗೊಂಡಾಗಿಂದ ಹಾಂ ರೀ ಪೈಲ ಎತ್ತ ತಗೊಂಡು ಪೈಲ ಮೈದಾನ. ಫಸ್ಟ್ ಎತ್ತ ತೊಗೊಂಡು ಫಸ್ಟ್ ಮೈದಾನ ಅಂದ್ರೆ ಇದೆ ರೀ ಹಾಂ ಇದೆ. ಹಾಂ ಹಾಂ ರೀ ಎಷ್ಟು ಐತ್ರಿ ಅಣ್ಣ ಪ್ರೈಸ್ ಅಲ್ಲ ರೀ ಅಲ್ಲಿ 21,000 ಐತ್ರಿ. 21,000 ರೀ ಹಾಂ 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 ರೀ ನಿಮ್ದು ಸ್ವತಃ ಜೋಡ್ನ್ಯಾರು ಇಲ್ಲಿ ಪೈರಿ ಐತ್ರಿ. ಪೈರಿ ನಮ್ಮ ದೋಸ್ತಂದ ಒಂದ್ ಐತ್ರಿ ಎತ್ತಿಲ್ಲ. ದೋಸ್ತಂದು ಹೇಳ್ತೈತೆ ರೀ ಹಾಂ. ಹಾಂ ಹಾಂ ರೀ ಹೌದಾ ನಮ್ಮ ಫಸ್ಟ್ಗೆ ಗಾಡಿ ವಾಹನ ಯಾರಿದ್ರಿ ಅಣ್ಣ ಚಂದು ಅನ್ನ ಉಮ್ರಾನಿ. ಚಂದನ ಅಭಿಷೇಕ್ ಉಮ್ರಾನಿ ಉಮ್ರಾನಿ. ಅಭಿಷೇಕ್ ಉಮ್ರಾನಿ ಫಸ್ಟ್ ಗಾಡಿ ಹೊಡೆದವ್ರಿ ಹಾಂ 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 ರೀ ಇದು ರೀ ಅಣ್ಣ ಇದು ಐತ್ರಿ ಅದು ಐತ್ರಿ. ಅದು ಐತೇನ್ರಿ ಅದು ಅನ್ರಿ ಹಾಂ ಹಾಂ ರೀ ಇದು ಯಾವ್ದು ರೀ ಅಣ್ಣ ದೊಡ್ಡ ಭವನ್ ರೀ ಯಾದಗೋಡ್ ರೀ ಇದು ಯಾದಗಿರಿ. ಹಾಂ ಯಾದಗೋಡ್ ಹಾಂ ರೀ ಯಾದಗಿರಿ ರೀ. ಹಾಂ ಹಾಂ ರೀ 51,000 ಹತ್ತಿರದ ಇದು ಪೈಲ ಬಕ್ಷಿಸ್. ಹಾಂ ರೀ ಇದು ಮಾಂಜರಿ ಅದ ರೀ. ಮಾಂಜ್ರಿ 51,000. 51,000 ರೀ ಹಾಂ ಸರ್ಕಾರ ಹರ್ನೆ ಏಕಾದ್ರಿ. ಸರ್ಕಾರ ಹರ್ನ ಏಕಾಗಿತ್ತು ರೀ ಅವಾಗ ಹಾಂ 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 ರೀ ಇದ್ರೆ ಎಲ್ಲಿ ಮುನ್ನೋಳಿ ಎಲ್ಲಿ- ಸವಾಲ್ ಹಾಕದ್ರಿ. ಸವಾಲಾಕ್ ಎಲ್ಲಿ ನೋಡಿ ರೀ ಹಾಂ ಅವಾಗ ಮ್ಯಾಟ್ರ್ ಎಷ್ಟು ಬೈಜ ಡಗಟ್ ಲೈಟಿಂಗ್ ಹರ್ನೆ ಹಾಂ ರೀ ಏಕಾಗಿತ್ರಿ. ಏಕಾಗಿತ್ತು ರೀ ಹಾಂ ಗಾಡಿ ವಾಹನ ಯಾರದ್ರಿ ರೀ ಇದಕ್ಕೆ ರೀ ಅಣ್ಣ ರವಿ ಓಲೇಕರ ಸಂಜು ಉಮರಾನಿ. ಸಂಜೀವ್ ಉಮ್ರಾನಿ ರವಿ ಓಲೇಕರ ಹಾಂ ಇದು ಯಾವ್ದು ರೀ ಅಣ್ಣ ದೊಡ್ಡ ಮೈದಾನ ರೀ ಪಮಲ್ದಿನಿ ಹಾಂ ಪಾಮಲ್ದಿನಿ. ಪ್ರಥಮ ಆಗಿತ್ತು ರೀ ಹಾಂ ಹಾಂ ರೀ ಈಗ ಕಟ್ನಾಳ್ ಕಟ್ನ್ಯಾಳ್ ರೀ ಒಂದಲ್ಲ. ಕೈತ್ನ್ಯಾಳ್ ರೀ ಇದು ಹಾಂ ಕಟ್ನಾಳಕ ಢಾಲ್ ರೀ 1 ನಂಬರ್ ಅದು. 1 ನಂಬರ್ ಅದ ರೀ ಹಾಂ ಯರಗಟ್ಟಿ ರೀ. ಎರಗಟ್ಟಿ ರೀ ಹಾಂ ಈಗ 1 ನಂಬರ್. ಇದು 1 ನಂಬರ್ ಅದ ರೀ ಹಾಂ ಎರಗಟ್ಟಿ ಮೈದಾನ ಬನ್ನಕ್ ರೀ ಹಾಂ ಇದು ಯಾವ್ದು ರೀ ಅಣ್ಣ ದೊಡ್ಡದು ರೀ ಡೋಲ ಈಗ ಕೌಳಿ ಪಿಟ್ಟಿ ರೀ.
ಕವಳಿಕಟ್ಟಿ 1,11,000 ರೀ. 1,11,000 ರೀ ಇದು ಸ್ವತಃ ಜೋಡ್ನ ರೀ. ಸ್ವತಃ ಜೋಡ್ನಾರ್. ಹಾಂ ರೀ. ಮ್ಯಾಟ್ರ್ ಬೈಜ ಡೇಂಜರ್ ಸುಂದರಿ. ಮ್ಯಾಟ್ರ್ ಬೈಜ ಡೇಂಜರ್ ಸುಂದ್ರ ಹೊಡಿತ್ರಿ. ಫಾಸ್ಟ್ ಆಗೈತ್ರಿ. ಗಾಡಿ ಅದಾವ ರೀ. ಹಾಂ ಹಾಂ ರೀ. ಒಳಗೆ ಅದಾವ. ಅಣ್ಣ ನಿಮ್ಮ ಹೆಸರು ಏನು ರೀ? ಸೌರಭ್ ಸುರೇಶ್ ಕಂಬಳಿ. ಹಾಂ ಅಣ್ಣ ಯಾವ್ರು ನಿಮ್ದು ರೀ? ಇನ್ನೊಂದು ಖುದೂರು ಗುಡಿಕಿಟ್ಟಿದೆ. ಹಾಂ ರೀ. ಇಂಚಲ್ಗರಂಜ ಇದೆ ರೀ. ಹಾಂ ಇಷ್ಟೆಲ್ಲ ಎತ್ಕೊಳ್ಳೋದೆಲ್ಲ ವ್ಯವಸ್ಥೆ ನೀವು ಮಾಡ್ತೀರಣ್ಣ? ಹಾಂ ಹಾಂ ರೀ. ಒಟ್ಟು ನಿಮಗೆ ಎತ್ತೆಲ್ಲ ಸಮಾಧಾನ ಅನ್ಸೇವ್ರಿ ಇವೆಲ್ಲ ಎತ್ತು ರೀ? ಹಾಂ ಹಾಂ ರೀ. ನೀವು ಈಗ ಮೈದಾನ ಇದ್ದು ಅಂದ್ರೆ ನೀವು ಅಲ್ಲಿ ಹೋಗಿರ್ತಾರೋ ಏನು ರೀ? ಮೈದಾನ ಇದ್ರೆ ಭೀ ಹೋಗ್ತೀರಿ? ಹಾಂ ಹಾಂ ರೀ. ಒಟ್ಟು ಹಾಂ ಹಾಂ ರೀ. ಅಣ್ಣ ನಿಮಗೆ ಹೆಂಗೆ ಅನಿಸಿದೆ ರೀ ಎತ್ಕೊಳ್ರಿ ಇವ ಓಡೋನ್ಕಿರಿ ಸ್ಪೀಡಾ? ಎಲ್ಲ ಎತ್ತು ಚಲೋ ಓಡ್ತಾರೆ. ಎಲ್ಲಿ ಹೋದಲ್ಲೆಲ್ಲ ನಂಬರ್ ಆಗತ್ತೈತೆ ರೀ. ಹಾಂ ಹಾಂ ರೀ. ಮತ್ತು ರಾಹುಲಣ್ಣ ನಮ್ಮ ಕಡೆ ಎಲ್ಲ ಕ್ರೇಜ್ ಭಾಳ ಐತ್ರಿ. ರಾಹುಲಣ್ಣ ನಿಮ್ಮ ಕಡೆ ಎಲ್ಲ ಕ್ರೇಜ್ ಭಾಳ ಐತ್ರಿ. ಚಿಕ್ಕೋಡಿ ಹಾಂ ರೀ. ಈ ಕಡೆ ಎಲ್ಲ ಚಿಕ್ಕೋಡಿ ತಾಲೂಕದಾಗೆಲ್ಲ ಚಿಕ್ಕೋಡಿ ತಾಲೂಕದಾಗೆಲ್ಲ ಫುಲ್ ಕ್ರೇಜ್ ಐತ್ರಿ ಒಟ್ಟು ರೀ. ಹಾಂ ಹಾಂ ರೀ. ಅಣ್ಣಂದು. ಹಾಂ ರೀ. ಇವ್ರ ರಾಹುಲಣ್ಣಗಳ ಕಡೆ ಇಷ್ಟ ಒಂದು 6 ಹೋರಿದವ್ರಣ್ಣ. ನಿಮಗೆ ಚಲೋ ಅನ್ಸೋದಂದ್ರೆ ಹೋರಿ ಯಾವ್ದು ನಿಮ್ಗೆ ಇಷ್ಟ ಆಯ್ತದ ಹೋರಿ ಯಾವ್ದು ರೀ? ಅದ್ರಾಗ ಮ್ಯಾಟ್ರ್ ಬೀಜನ ನಿಮಗೆ ಮ್ಯಾಟ್ರ್ ಬೇಜ ಹೋರಿ. ನಮ್ಮ ಕಡೆ ಎಲ್ಲ ಏನೈತಿ ಅದ್ರಕ್ಕೆ ಹ್ಯಾಂಡಲ್ ಅಂತ ಕರಿತೇವೆ ನಾವು. ಹಾಂ ರೀ. ಹ್ಯಾಂಡಲ್ ಅಂತ ಕರಿತಾರೆ. ಪ್ರಸಿದ್ಧ ಐತೆ ಅದಕ್ಕೆ. ಹ್ಯಾಂಡಲ್ ಅಂತ ಪ್ರಸಿದ್ಧ ಐತ್ರಿ ನಿಮ್ಮ ಕಡೆ ಎಲ್ಲ? ನಮ್ಮ ಕಡೆ ಎಲ್ಲ ಕ್ರೇಜ್ ಭಾಳ ಹ್ಯಾಂಡಲ್ ಅಂದ್ರೆ. ಹಾಂ ಹಾಂ ರೀ. ಹ್ಯಾಂಡಲ್ ಈ ಮೈದಾನದಾಗ ಬತ್ತಂದ್ರೆ ಹ್ಯಾಂಡಲ್ ಅಂತೇವೆ ನಾವೆಲ್ಲ. ಈ ಕಡೆ ಅವ್ರು ಅಂತಾರ ಮ್ಯಾಟ್ರ್ ಹಾಂ ಈ ಕಡೆ ಮ್ಯಾಟ್ರ್ ಅಂತಾರೆ ರೀ. ಅಂತಾರ. ನಮಗೆ ಮೈದಾನದಾಗ ಬತ್ತಂದ್ರೆ ಬಟ್ ಹ್ಯಾಂಡಲ್ ಅಂತ ಬತ್ತಂದ್ರೆ ಅದೊಂದು ಕ್ರೇಜ್ ಅನ್ನ. ಅದೊಂದು ಕ್ರೇಜ್. ಹ್ಯಾಂಡಲ್ ಅಂದ್ರೆ ಅದೊಂದು ಕ್ರೇಜ್ ರೀ. ಹಾಂ ಹಾಂ ರೀ. ಅದು ಬಂತಂದ್ರೆ ನೀವು ಹೋಗಿದ್ರೆ ನಾನು ನೋಡಕ್ರಿ ಸರ್? ಫಿಕ್ಸ್ ನಾವು ಹೋಗಿರ್ತೇವೆ ನಾವೆಲ್ಲ. ನೀವೆಲ್ಲರೂ ಹೋಗಿರ್ತೀರ ಒಟ್ಟು? ಗ್ರೂಪ್ ಎಲ್ಲ ಹೋಗಿರ್ತೇವೆ ನಾವು. ಗ್ರೂಪ್ ಎಲ್ಲ. ಹಾಂ ಹಾಂ ರೀ. ಅಣ್ಣ ನಿಮಗೆ ಯಾವ್ದು ಇಷ್ಟ ರೀ ಒಳಗೆ ರೀ? ಇಷ್ಟ ಅನ್ಸಿದ್ವು ರೀ? ಡೇಂಜರ್ಸ್ ಅಂದ್ರೆ ಇದನ್ನ ಮ್ಯಾಟರ್ ಬೈಜ. ಡೇಂಜರ್ಸ್ ಅಂದ್ರೆ ಮತ್ತು ಮ್ಯಾಟ್ರ್ ಬೇಜಾರು. ಹಾಂ ಹಾಂ ರೀ. ಅಣ್ಣ ಈಗ ಮೊದಲಿನ ಮೈದಾನ ಹೆಂಗಿದ್ದು ರೀ? ಅವಕ್ಕೆ ಗಾಡಿ ಬ್ಯಾನ್ ಅದು ಹಚ್ಚಕ್ಕೆ ಗುಡ್ತಿರ್ರಿ ಕಮಿಟಿ ಅವ್ರಿ. ಗಾಡಿ ಬ್ಯಾನ್ ಹಚ್ಚೋದ, ಬ್ಯಾಟ್ರಿ ಹಚ್ಚೋದ, ಬಡಿಯೋದ, ಬಾಲ ಕಡಿಯೋದ ಅದು ಮಾಡ್ತಿರ್ರಿ. ಈಗ ನೀವು ಮುಂದೀಗ ಏನು ಹೇಳಕ್ಕೆ ಇಷ್ಟಪಡ್ತೀರ ನಾ ಮೈದಾನ ಆಗ್ಬೇಕಂದ್ರೆ ರೀ? ಮೈದಾನ ಆಗ್ಬೇಕಾದ್ರೆ ರಾಸ್ತ ಮೈದಾನ ಅಂತಂದ್ರೆ ಎತ್ತುಗಳಿಗೂ ತ್ರಾಸಿಲ್ಲ. ಹಾಂ ರೀ. ಮತ್ತು ಎತ್ತುಗಳು 4 ದಿವಸ ಟಿಕಾಸ್ಬೇಕಾದ್ರೆ ಡಕ್ಲಿ ಮಾಡೋದು ಬಂದ್ ಮಾಡೋದ. ಹಾಂ ಎತ್ಗಳು 4 ದಿವಸ ಟಿಕಾಸ್ಬೇಕಾದ್ರೆ ಡಕ್ಲಿ ಮಾಡೋದು ಬಂದ್ ಮಾಡ್ಬೇಕು ರೀ. ಎತ್ತುಗಳ ಕಡೆ ಹೋಗ್ಬಾರ್ದು. ಅವತ್ರದಾವು ಓಡಿತು, ಅವತ್ರದಾವು ಮನಸ್ಸಲ್ಲಿ ಓಡಿತಂದ್ರೆ ಎತ್ತುಗಳು ಟಿಕಾಸ್ತಾವ ಬಿ. ಹಾಂ ರೀ. ಮತ್ತು ಇಲ್ಲ ಅಂತಂದ್ರೆ ಡಾಂಬ್ರಿ ಮಾಡಿ ಡಕ್ಲಿ ಮಾಡಿತಂದ್ರೆ ಭಾಳ ದುಡ್ಡು ಟಿಕಾಸೋದಿಲ್ಲ. ಹಾಂ ರೀ. ಡಾಂಬ್ರಿಗೆ ಡಕ್ಲಿ ಮಾಡಬಾರ್ದು. ಎತ್ತುಗಳು ಶರ್ತ್ ಇದ್ದಲ್ಲಿ. ಹಾಂ ರೀ. ಈಗೇನು ನಮ್ಮ ಭೀ ಎತ್ತುಗಳು ಅದಾವ, ಮಂದಿ ಭೀ ಎತ್ತುಗಳು ಅದಾವು. ಎಲ್ಲ ಎತ್ತುಗಳು ಎಲ್ಲ ಒಂದೇ. ಎಲ್ಲ ಬಸವನೆಲ್ಲ ಒಂದೇ ರೀ. ಹಾಂ ಎಲ್ಲ ಬಸವನ್ ಒಂದೇ. ಈಗ ನಾವು ಇದೇವು ಒಮ್ಮೆ ಅವ್ರ ಮೈದಾನ ಮಾಡಿರ್ತಾರೆ, ಒಮ್ಮೆ ನಾವು ಮಾಡಿರ್ತೇವೆ. ಕರೆ ಡಕ್ಲಿ ಮಾಡಿದ್ರೆ ಚಲೋ ಎತ್ತುಗಳು ತಾಳ್ತಾವ್ ಬಿ ಮತ್ತು ಹೆಸರು ಬಿ ಕೆಡೋದಿಲ್ಲ. ಹೆಸರು ಕೆಡೋದಿಲ್ಲ ರೀ. ಹಾಂ 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 ರೀ. ರಾಸ್ತ ಮೈದಾನ ಇತ್ತಂದ್ರೆ ಎತ್ತುಗಳು ಓಡಾಕತ್ತವ 4 ದಿವಸ ಟಿಕಾಸಿ ಬರ್ತಾವು. ಡಕ್ಲಿ ಮಾಡಿತಂದ್ರೆ ಜಗಳಗಳ ಹಾಂ ರೀ. ಇವ ಭಾಳ ಆಕ್ಕಾವು. ಅದಕ್ಕೆ ಡಕ್ಲಿ ಮಾಡಿದ್ರೆ ಚಲೋ. ಡಕ್ಲಿ ಮಾಡಿಲ್ಲ ಅಂದ್ರೆ ಚಲೋ ರೀ. ಹಾಂ 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 ರೀ. ಪೇಲ್ರಿ ಒಳಗೆ ರೀ ನಿಮ್ಗೆ ನಿಮ್ಮ ಹೆಸರು ಎಬಿಸ್ಕೊಟ್ಟದ ಹೋರಿ ಅಂದ್ರೆ ನಿಮ್ಗೆ ಯಾವ್ದು ರೀ? ನಿಮ್ಗೆ ಎಷ್ಟು ಹೋರಿ ಒಳಗೆ ರೀ ಹಾಂ ನಿಮಗೆ ಹೆಸರು ಎಬಿಸ್ಕೊಟ್ಟದ ಹೋರಿ ಅಂದ್ರೆ ಯಾವ್ದು ರೀ ನಿಮ್ಮ ಕಡೆ? ಹಂಗೆ ನೋಡ್ರಿ ಎಲ್ಲನ ಅದಾವು. ಹಾಂ ರೀ. ಬಟ್ 2 ಊರಿ ಅನ್ಕ ನಮಗೆ ಈಗ ಕಾಯಂ ನಂಬರ್ದಾಗ ಅದಾವ. ಫುಲ್ ಕಂಡೀಷನ್ ಕಾಯಂ ನಂಬರ್ದಾಗ ಅದಾವ ರೀ. ಅದಲ್ಲಿ ನಂಬರನ್ನ ಮಾಡ್ತಾವು. ಒಂದು ಮ್ಯಾಟ್ರ್ ಬೈಜ, ಒಂದು ಸರ್ಕಾರ ಹರ್ನ್ಯ ರೀ. ಸರ್ಕಾರ ಹರ್ನ್ಯ, ಒಂದು ಮ್ಯಾಟ್ರ್ ಬೈಜಾರಿ. ಮತ್ತು ಈಗ ಒಂದು ತೊಗೊಂಡಿತ್ತ ಡೇಂಜರ್ ಸುಂದರ ಒಂದು ಐತ್ರಿ. ಡೇಂಜರ್ ಸುಂದರ ಅಂದ್ರೆ ಎಲ್ಲ ನನ್ನ ನಂಬವು. ಅದಲ್ಲಿ ಅಂದ್ರೆ ಹೆಸರು ಓಡಿದ ಮಲ್ತ ಎತ್ಕೋ ಓಡಿದ ಮಲ್ತ ಮಾಲಕನ ಹೆಸರು ಆಗೋದು. ಹಾಂ ಎತ್ಕೋ ಓಡಿದ ಮತ್ತೆ ಮಾಲಕನ ಹೆಸರು ಆಗೋದು. ಎತ್ಕೋ ಓಡಿದ ಮಲ್ತ ಇವು 2 ಊರಿ ನಮ್ಮ ಈಗ ಕಾಯಂ ನಂಬರ್ದಾಗ ಇರ್ತಾವ. ಅದರ ಹೆಸರು ಐತಿ. ಹೆಸರು ಐತ್ರಿ. ಹಾಂ
ಈಗ ಮೈನ್ ಇದು ಆತ್ಲ ಟ್ರ್ಯಾಕ್ಟರ್ ಮೈನ್ ನಿರ್ಲಿಗೆ ಚಲೋ ಇರ್ತೈತಂದ್ರೆ ನಿನ್ನ ಮೈನ್ ನಿರ್ಲಿಗೆ ನಂಬರ್ ಮಾಡ್ತೈತೆ ನೋಡ್ತೀವಿ ಅನ್ನೊಂದು ಡಾಂಬ್ರಿಗೆ ತೆಗ್ಯಾನಿಲ್ಲ ಈಗ ಈಗ ಒಮ್ಮೆ ಹೋಗ್ತಿದ್ದ ಅದನ್ನು ಡಾಂಬ್ರಿ ಈಗೆಲ್ಲ ಮೈ ಕವಳಿಕೆ ಮಾಡಿದ್ವಿ ಅನ್ನೋಂಗೆ 6ನೇ ತಂದು ಭಾಳ ಹೊಡಿತಿದ್ವಿ ಈಗೆಲ್ಲ ಕೊಟ್ಟ ಈ ಎಲ್ಲಕ್ಕಿಂತ ಸಾಫಾಗುತ್ತೆ ಮಡ್ಡಿ ಜಾಸ್ತಿ ಹೋಗಿ ಈ ಅವಕ್ಕೂ ಹೆಚ್ಚಿತ್ತು ನಮ್ಮ ಹಾಕಿ ಬೀಜ ಹೋಗಿ ನಾನು ಕಾಪು ನನಗೆ ನಾನು ಮತ್ತೆ ನಾಡಿದ್ರೆ ನೆಗಲಾದ ಬಡ ಅದು ಮಾಡ್ತಾ ಹೋಗ್ತೇವೆ ಸುಂದರಿ ಇದು ಡ್ಯಾಮೇಜ್ ಆಗಿರ್ತೈತಿ ಈಗ ಮಾಡ್ಕೊಂಡು ಆಲಿ ಆಗಿತ್ತು ಅದು ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ 4 ಕಟ್ಟಾಕತ್ತಿದ್ದು 4 ಅವ್ರಿಗೆ ತಗೋದ್ರಿ ಅವ್ರಿಗೂ ಗೊತ್ತಾಗೈತಿ ಇಲ್ಲಿ 2 ರೂಪಾಯಿ ಬಡ್ದು ಬ್ಯಾರೆ ಬಡ್ದ ನೋಡಿದ ಅದನ್ನು ನೋಡಿದಾಗ ಡ್ಯಾಮೇಜ್ ಐತಿ ಅಂತ ಹೇಳಿ ಇಕ್ರಾವ ಕರ್ಸಿದ್ದು ಅವ ಹೇಳಿದ 3 ಇದಾದ ಆ 3 ಚಲೋ 3ಕ್ಕೂ ಇದಾಗಿತ್ತು ನಾನು ಇದೆಲ್ಲ ಒಣಗಾಕ್ ಬಂದಿತ್ತು ಅವಾಗ ಆಯ್ತದೆ ಎಲ್ಲ ಕ್ಲಿಯರ್ ಆಗ್ತಿದೆ ಸ್ವಲ್ಪ ಹಿಂಗೆ ಬಳಗದ ನೋಡಂದ್ರೆ ಒಬ್ಬರು ಇಲ್ಲಿ ಸಂಖ್ಯೆ ಸಿಗ್ಕೊಂಡು ಬರ್ತಾರೆ 4 ಕಟ್ಟಾಕ ಆ ಇಂటి ಕಡೆನೂ ನಾವು ಬೇರೆ ಇಲ್ಲಿ ಇದೆಲ್ಲ ಕ್ಲಿಯರ್ ಆಗ್ತಿದೆ ಆಯ್ತು ಆಯ್ತು ನಾವು ಸ್ಟಾರ್ಟ್ ಮಾಡಿದ್ರೆ ಪೂರ 4 ಕಿಲೋಮೀಟರ್ ಸ್ಟಾರ್ಟ್ ಮಾಡಿದ್ರೆ ಒಟ್ಟು ಭಾಳ ಹೋಗ್ತೀವಿ ಕಾಲ ಡ್ಯಾಮೇಜ್ ಇತ್ತು ಇದ್ರ ಕವರ್ ಇದು ಹಚ್ಚಿದ್ದೇನಪ್ಪ ಸುಮ್ಮನೆ ನನಗೆ ಹತ್ತೀನಿ ನಿನಗೆ ಏನು ಹತ್ತದ ನನಗೆ ಸಂಬಂಧ ಬರ್ತೈತೆ ಸಣ್ಣ ಹುಡುಗರು ಆದ್ರೆ ಭೀ ಇದು ಏನು ಮಾಡ್ಬೋದು ಅದು ಅಂದ್ರೆ ಇದು ಎಲ್ಲ ಭಾಳ ಕೊಟ್ಟಿರ್ತಾವೆ ಲಾಸ್ಟ್ ತನಕ ಮುಗಿದು ನಾವು ಇದು ಏಕಾತಲ್ಲ ಅಲ್ಲಿ ಅರ್ಧ ತಕ ಬಂದು ಹೊಳಿ ಬಂದಿವ್ರಿ ನೋಡಕ್ ಬರತ್ತಿದ್ರು ಬಿಟ್ಟಾರ ತೇರ್ ಹೊಳಿ ಬಂದ್ರು ಇವ ನಾವು ಇದು ಹನುಮಪುರಕ್ಕೆ ಹಾಂ ರೀ ಬಿಟ್ರಪ್ಪ ಬಿಟ್ಟು ಗಾಡಿ ಇಷ್ಟಕ್ಕೆ ಆಯ್ತಿತ್ತು ಎಷ್ಟಕ್ಕೆ ಆಯ್ತು ಎಷ್ಟಕ್ಕೆ ಆಯ್ತು ಬರ್ತಕ್ಕ ಯಾರಿಗೂ ಬಟ್ಟೆ ಅಲ್ಲೇನು ನೀ ನಂಗೆ ಫೋನ್ ಹಚ್ಚಿರ್ಲಿ ಮುಟ್ಟಿದ್ದಿಲ್ಲ ಹಾಂ ಅದೆಲ್ಲ ಹೋಗ